ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೆ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ ಇಂದಿನ 1871ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ಈ ನಡೆಯುವ ಝೂಮ್ ಮೀಟಿಂಗ್. ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಟಾಪ್ ಲೀಡರ್ ಆದ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಶ್ರೀಯುತ SN ಶೆಟ್ಟಿ ಅವರು ನಡೆಸಲಿಕ್ಕಿದ್ದಾರೆ. ಇವರಿಗೆ ಬೇಕಾದಷ್ಟು ಅವಾರ್ಡ್ಸ್ ರಿವಾರ್ಡ್ಸ್ ಸಿಕ್ಕಿದೆ. ಆರ್ಯಭಟ ಸದ್ಭಾವನಾ ನ್ಯಾಷನಲ್ ಅವಾರ್ಡ್ ಇರ್ಬೋದು, ಜಯಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಡಿಎಕ್ಸನ್ ಸಾಧಕ ರತ್ನ ಇರ್ಬೋದು, ಹೀಗೆ ಹಲವಾರು ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಇವತ್ತಿನ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಗ್ರೀನ್ ಎನ್ನುವ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿಕೆ ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಶೋಕ್. ಥ್ಯಾಂಕ್ ಯು ವೆರಿ ಮಚ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತೆ. ನೋಡಿ, ಡಿಎಕ್ಸನ್ ಅಲ್ಲಿ ಒಂದು ಸಣ್ಣ ಪ್ರಾಡಕ್ಟ್ಸ್ ಹಾಗೆ ಕಾಣ್ತದೆ, ಬಟ್ ಇದರ ಬಗ್ಗೆ ತುಂಬಾ ಜನ ಇದರ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡಿರ್ಬಹುದು. ಯಾಕೆಂದ್ರೆ ಈ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಇರೋದು ಉಂಟಲ್ಲ, ಪ್ರತಿ ಒಂದು ಮನೆಯಲ್ಲಿ ಇಡ್ಬೇಕು ನೋಡಿ. ಆ ಇಡುವಂತ ಒಂದು ಪ್ರಾಡಕ್ಟ್ ಇದು ಅಷ್ಟು ಒಂದು ಪವರ್ಫುಲ್ ಪ್ರಾಡಕ್ಟ್ ಇದೆ ನಮ್ ಜೊತೆಗೆ. ಅದು ನ್ಯಾಚುರಲ್ ಆಗಿದೆ, ಆರ್ಗ್ಯಾನಿಕ್ ಆಗಿದೆ, ಪ್ರಕೃತಿ ಕೊಟ್ಟ ವರ ಅಂತ ಹೇಳ್ಬಹುದು. ಈ ಪ್ರಾಡಕ್ಟ್ ಕಂಪನಿ ನಮ್ಗೆ ಲಾಂಚ್ ಮಾಡಿದೆ. ಆದ್ರೆ ಅದರ ಪೊಸಿಷನ್ ಜನ ಸರಿಯಾಗಿ, ಯಾವುದೇ ಪ್ರಾಡಕ್ಟ್ ಇರಲಿ, ಈವನ್ ಗೋಲ್ಡ್ ಸಹ ಇರ್ಲಿ, ಅದು ಸರಿಯಾಗಿ ಪೊಸಿಷನ್ ಮಾಡಲಿಲ್ಲ, ಗೋಲ್ಡ್ ಸಹ ಮೂವ್ಮೆಂಟ್ ಆಗುದಿಲ್ಲ. ಸೊ ಅದನ್ನ ಪೊಸಿಷನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಈ ಪ್ರಾಡಕ್ಟ್ ಅಲ್ಲಿ ಏನಿದೆ, ಈ ಪ್ರಾಡಕ್ಟ್ ಅಲ್ಲಿ ಏನೇನು ಉಪಯೋಗ ಇದೆ, ಅದನ್ನ ನಾವು ಫಸ್ಟ್ ಅಲ್ಲಿ ನೋಡೋಣ. ಮತ್ತೆ ಹೇಗೆ ಇದನ್ನ ನೀವು ಯೂಸ್ ಮಾಡಬಹುದು. ಪ್ರತಿ ದಿನ ಯೂಸ್ ಮಾಡೋ ಒಂದು ಪ್ರಾಡಕ್ಟ್ ನಮ್ ಕೈಲಿದೆ, ಪ್ರತಿದಿನ ಇದು ಯೂಸ್ ಮಾಡಬಹುದು ನೋಡಿ. ಆ ರೀತಿಯ ಒಂದು ಪ್ರಾಡಕ್ಟ್ ಕಂಪನಿ ನಮ್ಗೆ ಕೊಟ್ಟಿದೆ. ರಿಯಲಿ ವಂಡರ್ಫುಲ್. ಇದಕ್ಕೆ ಸೂಪರ್ ಗ್ರೀನ್ ಅಂತ ಕರಿತೀವಿ. ಸೊ ಈ ಸೂಪರ್ ಗ್ರೀನ್ ಯಾಕೆ ಬೇಕು ಅಂತ ಈಗ ಫಸ್ಟ್ ಒಂದು 4-5 ಸ್ಲೈಡ್ ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ಅದರ ನಂತರ ನಾವು ಮುಂದಕ್ಕೆ ಹೋಗೋಣ ಒನ್ ಬೈ ಒನ್. ಸೊ ಪ್ರತಿಯೊಬ್ಬರಿಗೂ ಇವತ್ತಿನ ಈ ಪ್ರೋಗ್ರಾಮಿಗೆ ನಾನು ಸ್ವಾಗತ ಮಾಡ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಸಪ್ಲಿಮೆಂಟ್ ಫ್ಯಾಕ್ಟ್ಸ್. ಫಸ್ಟ್ ಆಫ್ ಆಲ್, ಈ ಸಪ್ಲಿಮೆಂಟ್ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ವಾಟ್ ಈಸ್ ಸಪ್ಲಿಮೆಂಟ್? ಸಪ್ಲಿಮೆಂಟ್ ಅಂದ್ರೆ ಏನು? ಪೂರಕ ಆಹಾರ ಇದೆ, ಆಹಾರ ಪೂರಕವಾಗಿ, ಕನ್ನಡದಲ್ಲಿ ಅದಕ್ಕೆ ಪೂರಕ ಅಂತ ಹೇಳ್ತಾರೆ. ಆ ಪೂರಕ ಆಹಾರ. ಸೊ ಏನು ನಮ್ಗೆ ಮ್ಯಾಕ್ರೋ ಅಂಡ್ ಮೈಕ್ರೋ. ಮ್ಯಾಕ್ರೋ ನಾವು ಏನು ಬೆಳಗ್ಗೆ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ತಗೊಳ್ತೀವಿ, ಅದರಲ್ಲಿ ಸಿಗ್ತದೆ. ಆದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್ ಬಾಡಿ. ಈ ಮೈಕ್ರೋ ನ್ಯೂಟ್ರಿಷನ್ ನಿಮ್ಗೆ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ಸೊ ಪ್ರತಿಯೊಂದರಲ್ಲೂ ಸಿಗ್ತದೆ. ಆದ್ರೆ ಏನಾಗ್ತದೆ, ನಾವು ಇವತ್ತು ಬೆಳೆಯುವ ವಿಧಾನ, ಹಾಕುವ ಏನೇನು ಫರ್ಟಿಲೈಸರ್, ಕೆಮಿಕಲ್, ಪೆಸ್ಟಿಸೈಡ್ ನಿಂದಾಗಿ ಭೂಮಿ ಏನಾಗಿದೆ, ಹಾಳಾಗ್ಬಿಟ್ಟಿದೆ. ಅದರಲ್ಲಿರುವ ಏನು ಬರ್ಬೇಕಲ್ಲ ನಮ್ಗೆ ಮೈಕ್ರೋ, ಅದು ಕರೆಕ್ಟ್ ಆಗಿ ನಮ್ಗೆ ಸಿಗ್ತಾ ಇಲ್ಲ. ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಇಫ್ ಎ ಡಯಟರಿ ಸಪ್ಲಿಮೆಂಟ್ ಲೇಬಲ್ ಇನ್ಕ್ಲೂಡ್ಸ್ ಎ ಸ್ಟ್ರಕ್ಚರ್, function claim, it must be paired with a disclaimer that FDA has not evaluated the claim and state that the dietary supplement is not intended to diagnose, treat, cure or prevent any disease. ನೀವು ಶುಂಠಿ ಕೊಟ್ಟು ಶುಂಠಿ ತಗೊಂಡ್ರೆ ನಿಮ್ಗೆ ಏನು ಗಂಟಲ್ ಸರಿ ಆಗ್ತದೆ, ಅಥವಾ ನಿಮ್ಗೆ ಇನ್ಫೆಕ್ಷನ್ ಆಗೋದಿಲ್ಲ, ಒಳ್ಳೆ ಆಹಾರ ನೀವು ಹೇಳ್ಬೋದು ಅಷ್ಟೇ, ಆದ್ರೆ ರೈಟಿಂಗ್ ಅಲ್ಲಿ ನೀವು ಕೊಡ್ಲಿಕ್ಕೆ ಆಗುದು. ಯಾಕೆಂದ್ರೆ ಇಟ್ ಇಸ್ ಎ ಸಪ್ಲಿಮೆಂಟ್. ಬೆಳ್ಳುಳ್ಳಿ ಅಥವಾ ನೀರುಳ್ಳಿ ಅಥವಾ ಎನಿಥಿಂಗ್, ಶುಂಠಿ, ಅರಿಶಿನ, ಮೆಂತೆ, ಜೀರಿಗೆ, ಇಟ್ ಈಸ್ ಆಲ್ ಡಯಟರಿ ಸಪ್ಲಿಮೆಂಟ್, ಬಟ್ ನಾಟ್ ಟ್ರೀಟ್. ನೀವು ಟ್ರೀಟ್ ಮಾಡಿ, ಕ್ಯೂರ್ ಮಾಡಿ, ಪ್ರಿವೆಂಟ್ ಮಾಡಿ ಅಂತ ನೀವು ಹೇಳಿಕ್ಕಿಲ್ಲ. ಯಾಕೆಂದ್ರೆ ಬಾಡಿ ಈಸ್ ಡಿಫರೆಂಟ್. ನನ್ನ ದೇಹ ಬೇರೆ, ಅಶೋಕ್ ದೇಹ ಬೇರೆ ದೇಹಗಳು. ಆ ದೇಹಕ್ಕೆ ತಕ್ಕಂತೆ ಅದು ವರ್ಕ್ ಆಗ್ತಾ ಹೋಗ್ತದೆ. ಸೋ ಮೆನಿ ಥಿಂಗ್ಸ್ ಇನ್ ದಟ್, ಬಟ್ ಇಟ್ ಈಸ್ ಫ್ಯಾಕ್ಟ್. ಇದು ವರ್ಕ್ ಆಗ್ತದೆ, 100% ವರ್ಕ್ ಆಗ್ತದೆ, ಬಟ್ ನೀವು ಅದನ್ನು ಯೂಸ್ ಮಾಡಿದಾಗ್ಲೇ ಮತ್ತೆ ಗೊತ್ತಾಗೋದು. ಸೊ ಈಗ ನಾವು ತಿಳ್ಕೊಬೇಕಾಗಿದ್ರೆ ಈ ಪ್ರಾಡಕ್ಟ್ ಯಾಕೆ ಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ 56% ಆಫ್ ಇಂಡಿಯನ್ ಫ್ಯಾಮಿಲೀಸ್ ಹ್ಯಾವ್ ರಿಪೋರ್ಟೆಡ್ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂ. ನೀವು ನೋಟ್ ಮಾಡ್ಕೋಬೇಕು, ಈ ಪ್ರಾಡಕ್ಟ್ ಅನ್ನ ಯಾಕೆ ಲಾಂಚ್ ಮಾಡ್ಬೇಕಂದ್ರೆ 50ಕ್ಕಿಂತ ಜಾಸ್ತಿ ಜನಕ್ಕೆ ಈ ಪ್ರಾಬ್ಲಮ್ ಇದೆ, ಪರಿಹಾರನೇ ಇಲ್ಲ. 56% ಆಫ್ ಇಂಡಿಯನ್ ಫ್ಯಾಮಿಲೀಸ್ ಹ್ಯಾವ್ ರಿಪೋರ್ಟೆಡ್ ಜೀರ್ಣಾಂಗ ವ್ಯವಸ್ಥೆಯ ಪ್ರಾಬ್ಲಮ್. ಈಗ ಆಲ್ರೆಡಿ ಡಾಕ್ಟರ್ ಇದ್ರ ಬಗ್ಗೆ ಬೇಕಾದಷ್ಟು ಮಾತಾಡಿದ್ರು, ಅವ್ರು ಇನ್ ಡೆಪ್ತ್ ಹೇಳಿದ್ರು. ನಾನು ಇನ್ ಡೆಪ್ತ್ ಅಲ್ಲಿ ಏನು ಮಾತಾಡೋದಿಲ್ಲ. ಸೊ ಆಸ್ ಅ ಡಾಕ್ಟರ್ ಹಿ ಕ್ಯಾನ್ ಟಾಕ್. ಬಟ್ ಇಲ್ಲಿ ಡೈಜೆಸ್ಟಿವ್, ಅಜೀರ್ಣ,
ಯಾಕೆ ಆಗ್ತದೆ, ಅಸಿಡಿಟಿ ಯಾಕೆ ಆಗ್ತದೆ, ಗ್ಯಾಸ್ಟ್ರೈಟಿಸ್ ಯಾಕೆ ಆಗ್ತದೆ, ಅದನ್ನ ನಾವು ಸ್ವಲ್ಪ ಗೊತ್ತಿರ್ಬೇಕು. ದಿಸ್ ಸರ್ವೆ ವಾಸ್ ಕಂಡಕ್ಟೆಡ್ ಅಮಾಂಗ್ಸ್ ದ 538 ಮದರ್ಸ್, 538 ತಾಯಂದರ ಮೇಲೆ, ಏಜ್ಡ್ 25-45 ವರ್ಷ, ಅಕ್ರಾಸ್ ಡೆಲ್ಲಿ, ಮುಂಬೈ, ಕೋಲ್ಕತಾ, ಬ್ಯಾಂಗ್ಳೂರ್, ಹೈದರಾಬಾದ್ ಅಂಡ್ ಚೆನ್ನೈ. 6 ದೊಡ್ಡ ಮೆಟ್ರೋ ಸಿಟಿಯಲ್ಲಿ ಇದನ್ನ ಕಂಡಕ್ಟ್ ಮಾಡಿ ಈ ರಿಪೋರ್ಟ್ ಅನ್ನ ಕೊಟ್ಟಿರೋದು. ಈ ಪ್ರಾಡಕ್ಟ್ ಅನ್ನ ನೀವು ಎಷ್ಟು ಮಾರ್ಕೆಟ್ ಮಾಡ್ಬೋದು ಸ್ವಲ್ಪ ಯೋಚನೆ ಮಾಡಿ. ಇದರದ್ದೀಗ ಇನ್ನೂ ಕಂಪನಿ ಹೇಳ್ತದೆ ನಮ್ಗೆ ಕಾಂಪಿಟೇಟಿವ್ ಕಂಪನಿ ಇದೆ ಬೇರೆ, ಅವ್ರು ಎಷ್ಟು ದೊಡ್ಡ ಮಾರ್ಕೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಂಬಲಿಕ್ಕೆ ಅಸಾಧ್ಯ. ನಾವ್ ಇವನ್ 0.1% ಇನ್ನು ರೀಚ್ ಆಗಲಿಲ್ಲ. ಈ ಪ್ರಾಡಕ್ಟ್ ನಮ್ ಕೈಯಲ್ಲಿದೆ ಈಗ. ಸೊ ಓಕೆ, ಇದನ್ನ ನೀವು ಹೇಗೆ ಮಾರ್ಕೆಟ್ ಮಾಡ್ಬೋದಂತ. ಸೊ ಈಗ ಎಸಿಡಿಟಿ ಇಂದ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗ್ತದಂತ. ಎಸಿಡಿಟಿ ಜಾಸ್ತಿ ಆದ್ರೆ ನೋಡಿ ಇಲ್ಲೆಲ್ಲ ಇದೆ ನೋಡಿ, ಇದನ್ನೆಲ್ಲ ನಾನು ಹೇಳಿಕ್ ಹೋಗೋದಿಲ್ಲ, ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತದ ಅಂತ ಹೇಳ್ತಾರೆ. ಸೊ ಹೊಟ್ಟೆ ಸರಿ ಇಲ್ಲ, ತಲೆಗೆ ಪ್ರಾಬ್ಲಮ್ ಆಗ್ತದಂತ. ತಲೆ ಪ್ರಾಬ್ಲಮ್ ಆಯ್ತು, ಹೋಲ್ ಬಾಡಿ ಮೇಲೆ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ಮೇನ್ ಪ್ರಾಬ್ಲಮ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್. ಸೊ ಹೊಟ್ಟೆ ಗಟ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅದನ್ನ ನಾವು ಕರೆಕ್ಟ್ ಮಾಡ್ಲಿಕ್ಕೆ ಏನುಂಟು ಅಂತ ನೋಡ್ತಾ ಇದ್ದೀವಿ. ಸೊ ಮೆಂಟಲ್ ಇಲ್ನೆಸ್ ಕ್ರೈಸಿಸ್, ತುಂಬಾ ಜನ ಮೆಂಟಲ್ ಬಗ್ಗೆನೇ ಥಿಂಕ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಪ್ರಾಬ್ಲಮ್ ಅಂತ. ಬಟ್ ಆಕ್ಚುಲಿ ಪ್ರಾಬ್ಲಮ್ ಇರೋದು ಹೊಟ್ಟೆಯಲ್ಲಿ. ಸೊ 190 research says that 195 million people with mental health issues. ಇದು ರಿಪೋರ್ಟ್ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ, ಇಷ್ಟೆಲ್ಲ ಇದು ಉಂಟಾ ಅಂತ. ನಮ್ಗೆ ಗೊತ್ತೇ ಇಲ್ಲ, ಅಷ್ಟು ದೊಡ್ಡ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಬಿಕಾಸ್ ಆಫ್ ದ ಗಟ್ ಪ್ರಾಬ್ಲಮ್ ಇಂದ ಇದಾಗಿರೋದು ಅಂತ. ಮೇನ್ ಅದೇ ಪ್ರಾಬ್ಲಮ್ ಇಂದ ಆಗಿರ್ತದೆ 1 by 1. ಸೊ ಡೆತ್ಸ್ ಡ್ಯೂ ಟು ದ ಹಾರ್ಟ್ ಡಿಸೀಸ್ ಇನ್ ಇಂಡಿಯಾ. ಇದೊಂದು ನಿಮ್ಗೆ ಸರ್ವೆ ಹೇಳ್ತದೆ ಹಾರ್ಟ್ಗೆ, ಅಂದ್ರೆ ಒಂದಕ್ಕೊಂದು ಲಿಂಕ್. ಅದರಿಂದ ನಾನು ಇದಕ್ಕೆಲ್ಲ ಡೀಟೇಲ್ ಹೋಗೋದಿಲ್ಲ ನಿಮ್ಗೆ. ಡೆತ್ ಡಿಸೀಸ್ ಡ್ಯೂ ಟು ದ ಹಾರ್ಟ್ ಡಿಸೀಸ್ ಇನ್ ಇಂಡಿಯಾ. ಸೊ ರೂಲ್ಸ್ ಫಾರ್ ಮೇಂಟೈನಿಂಗ್ ಹೆಲ್ದಿ ಹಾರ್ಟ್, ಏನೆಲ್ಲ ರೂಲ್ಸ್ ಇದೆ ಅದನ್ನ ನೀವು ಫಾಲೋ ಮಾಡಬೇಕಾಗ್ತದೆ. ಅದನ್ನ ನೀವು ಜಸ್ಟ್ ಅದರಿಂದಾಗಿ ಏನೇನ್ ಆಗ್ತದೆ, ಆಮ್ ಐ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ. 1 minute. ಆಮ್ ಐ ಹ್ಯಾವಿಂಗ್ ಎ ಹಾರ್ಟ್ ಅಟ್ಯಾಕ್. ಈಗ ನೋಡಿದ್ರಿ, ಈಗ ರೀಸೆಂಟ್ ಆಗಿ ಇಲ್ಲಿ ನೋಡಿರ್ಬೋದು, ನಮ್ಮ ಲೋಕಲ್ ಪಾಪ ಅಷ್ಟು ಒಂದು ಕಾಮಿಡಿಯನ್ ಇದ್ದಕ್ಕಿದ್ದಾಗೆ ನಿನ್ನೆ ಅವ್ರು ಹೋಗ್ಬಿಟ್ರು. ಜಸ್ಟ್ ಏಜ್ ನನ್ನ ಲೆಕ್ಕದಲ್ಲಿ ಒಂದು 25 ವರ್ಷನೂ ಆಗ್ಲಿಲ್ವೇನು. ಸೊ ಅಂತ ಒಂದು ಯಾಕಾಗ್ತದೆ, ಇದಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಸೊ ಆದ್ರಿಂದ ಇದಕ್ಕೆ ಸಂಬಂಧಪಟ್ಟ ನಾನು ಪ್ರಾಬ್ಲಮ್ ಹೇಳ್ತದೆ 1 by 1 ನಿಮ್ಗೆ ಪ್ರಾಬ್ಲಮ್ಗಳು ಹೇಗೆ ಬರ್ತದೆ, ಇದಕ್ಕೆಲ್ಲ ಏನು ರೆಮಿಡಿ ಇದೆ ಅಂತ. ಸೊ ಇಲ್ಲಿ ನಿಮ್ಗೆ ಒಂದು ಸರ್ವೆ ಹೇಳ್ತದೆ ಕ್ಯಾನ್ಸರ್ ಕೇಸಸ್ ಇನ್ ಇಂಡಿಯಾ, ಬೇಕಾದಷ್ಟು ನಿಮ್ಗೆ ನೋಡ್ಬೋದು 1 by 1. ಸೊ ಹಾಗೇನೆ ಟಾಪ್ ಸೈನ್ಸ್ ಆಫ್ ಯುವರ್ ಬಾಡಿ ಇನ್ಫ್ಲೇಮ್ಡ್. ಸೊ ಇನ್ಫ್ಲೇಮ್ ಆದಾಗ ಬಾಡಿ ಪೇನ್ಸು, ಫಟಿಗು, ಇದು ಡೀಟೇಲ್ ಏನು ಹೋಗೋದಿಲ್ಲ, ಸಂಬಂಧ ನಿಮ್ಗೆ ಇದರಿಂದ ಅದು ಆಗ್ತದೆ ಅಂತ ಹೇಳ್ತಾರೆ. ಸೊ ಹೊಟ್ಟೆಯ ಸಂಬಂಧದಿಂದ ಅದು ಆಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡಿ ಇನ್ಫ್ಲಮೇಷನ್, ಬೇರೆ ಬೇರೆ ತರದ ಇನ್ಫ್ಲಮೇಷನ್ ಗಳನ್ನ ನೀವು ಕಾಣಬಹುದು ಅಂತ. ಸೊ ಟಾಕ್ಸಿನ್ ಓವರ್ಲೋಡ್, ಇದು ಒಂದು ಕಾರಣ ನಿಮ್ಗೆ ಅಸಿಡಿಟಿ ಆಗ್ಲಿಕ್ಕೆ, ಟಾಕ್ಸಿನ್ಸ್ ಓವರ್ಲೋಡ್ ಆದಾಗ. ಸೊ ವಾಟ್ ಟಾಕ್ಸಿನ್ಸ್ ಆರ್ ಇನ್ ಯುವರ್ ಬಾಡಿ? ಸೊ ವಾಟ್ ಡೂ ಟಾಕ್ಸಿನ್ ಡೂ ಟು ಯುವರ್ ಬಾಡಿ? ಸೊ ಇದನ್ನ ನೀವು ಡೀಟೇಲ್ ಆಗಿ ನೋಡ್ಬೇಕಾಗ್ತದೆ. ಇಫ್ ಯು ಹ್ಯಾವ್ ಎ IBS ಅಥವಾ ಕ್ರಾನಿಕ್ ಬ್ಲೋಟಿಂಗ್, ಸ್ಕಿನ್ ಇಶ್ಯೂಸ್, ಹೆಡೇಕ್ಸ್ ಆರ್ ಲ್ಯಾಕ್ ಆಫ್ ಎನರ್ಜಿ, ದೆನ್ ಸ್ವೈಪ್. ಸೊ ಯಾವ ರೀತಿ ನೋಡಿ ನಮ್ಮ ಲಿವರ್ ಪ್ರಾಬ್ಲಮ್ ಅಲ್ಲಿ ಇದೆ. ಬಿಕಾಸ್ ಆಫ್ ದ ಸೆಲ್ ವಿತ್ ಆಕ್ಸಿಡೇಟಿವ್ ಸ್ಟ್ರೆಸ್, ಸೆಲ್ ಅಟ್ಯಾಕ್ ಬೈ ಫ್ರೀ ರಾಡಿಕಲ್ಸ್ ಅಂಡ್ ನಾರ್ಮಲ್ ಸೆಲ್ ಯಾವ ರೀತಿ ಇದ್ದು ನಮ್ಮ ಸೆಲ್ಗೆ ಹೇಗೆ ಪ್ರಾಬ್ಲಮ್ ಕೊಡ್ತದೆ, ಅದರಿಂದ ಹೊಟ್ಟೆಗೆ ಏನು ಪ್ರಾಬ್ಲಮ್ ಆಗ್ತದೆ. ಟುಡೇ more than 95% ಆಫ್ ಆಲ್ ಕ್ರಾನಿಕ್ ಡಿಸೀಸ್ ಈಸ್ ಕಾಸ್ಡ್ ಬೈ ಫುಡ್ ಚಾಯ್ಸ್. ಟೋಟಲಿ ನಿಮ್ಗೆ ಇಲ್ಲಿ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ನಾವು ಈಗ ನೋಡಿದೀವಲ್ಲ ಸ್ಲೈಡ್, ಅದಕ್ಕೆಲ್ಲ 95%, ಇನ್ನೊಂದು 5% ಮಾತ್ರ ಬೇರೆಯಿಂದ ಬರ್ಬೋದು. ಆಲ್ ಕ್ರಾನಿಕ್ ಡಿಸೀಸ್ ಕಾಸ್ಡ್ ಬೈ ಫುಡ್ ಚಾಯ್ಸ್, ಟಾಕ್ಸಿಕ್ ಫುಡ್ ಇಂಗ್ರೀಡಿಯೆಂಟ್ಸ್, ನ್ಯೂಟ್ರಿಷನ್ ಅಂಡ್ ಡೆಫಿಷಿಯನ್ಸಿ. ನೋಟ್ ಮಾಡ್ಕೊಳ್ಳಿ, ಇದು ಯಾಕೆ ನಮ್ಗೆ ಆಗ್ತದೆ ಅಂತ ಹೇಳಿದ್ರೆ ನಾವು ತಗೊಳ್ಳುವ ಫುಡ್ ಇದೆಯಲ್ಲ ಅದು ಟಾಕ್ಸಿಕ್, ವಿಷ ಇದೆ ಒಂದೇದು. ಎರಡನೇದರಲ್ಲಿ ಕೊಟ್ಟಿದ್ದು ನ್ಯೂಟ್ರಿಷನ್ ಅಲ್ಲಿ ಇಲ್ಲ. ನಾನು ಹೇಳಿದ್ನಲ್ಲ ಆಗ್ಲೇ, ಮೈಕ್ರೋ ನ್ಯೂಟ್ರಿಷನ್ ನಮ್ಗೆ ಅಗತ್ಯ ಬೇಕು, ಅದು ನಮ್ಗೆ ಸಫಿಶಿಯಂಟ್ ಆಗಿ ಸಿಗ್ತಾ ಇಲ್ಲ.
ಅಂಡ್ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್. ನಾವು ಏನು ಊಟ ಮಾಡ್ತೀವಿ ಅದು ಜೀರ್ಣ ಆಗ್ಬೇಕು. ಕ್ಯಾಲೋರೀಸ್ ತಿಂತೀವಿ ಅದು ಜೀರ್ಣ ಆಗ್ಬೇಕು, ಅದು ಜೀರ್ಣ ಆಗದೇ ಇರುತ್ತೆ. ಯಾರು ಹೇಳಿದರೆ? ಮೈಕ್ ಆಡಮ್ಸ್, ದ ಹೆಲ್ತ್ ರ್ಯಾಂಗ್ನಾನ್, ಅದರಲ್ಲಿ ಅವ್ರು ಬರೆದಿದ್ದಾರೆ ದಿಸ್ ಇಸ್ ದ ಮೈನ್ ಪ್ರಾಬ್ಲಮ್. ಸೊ ಹಾಗಾದ್ರೆ ಇದನ್ನ ಹೇಗೆ ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಮಾರ್ಕೆಟ್ ನೋಡಿ, ಮಾರ್ಕೆಟ್, ಹೆಲ್ತ್ ಕೇರ್ ಮಾರ್ಕೆಟ್, ಆಂಟಾಸಿಡ್ ಕೇಳಿದ್ರ? ಆಂಟಾಸಿಡ್ ಎಂಟಾಸಿಡ್ ಮಾರ್ಕೆಟ್ US. ಕೇಳಿದ್ವಿ ಸರ್. ಹಾ, ಕೇಳಿದಿರಿ. ಓಕೆ. ಓಕೆ. ಶ್ರೀಧರ್ ಮೂರ್ತಿ ಅವ್ರು ಏನೋ ಹೇಳ್ತಾ ಇದ್ದಾರೆ, ಏನೋ ಹೇಳಿ ಶ್ರೀಧರ್ ಮೂರ್ತಿ ಅವರೇ. ಹ್ಯಾಂಡ್ ರೈಸ್ ಮಾಡಿಲ್ಲ ಕಾಣ್ತೆ, ಹ್ಯಾಂಡ್ ರೈಸ್ ತೆಗೆದುಬಿಟ್ರು, ಹುಡುಕ್ಲಿಕ್ಕೆ ಕಷ್ಟ ನನಗೆ. ಓಕೆ, ಮಾತಾಡಿ ಸರ್. ಅದೇ ಆಂಟಾಸಿಡ್ ಮೈನ್ಲಿ ಫಾರ್ ಗ್ಯಾಸ್ಟ್ರೋಎಂಟರಿಟಿಸ್ ಗೆ ತಗೊಂತಾರೆ ಸರ್. ಅದು ಮೇನ್ ಅದನ್ನ ತುಂಬಾ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಪ್ಯಾನು, ಓಮಸ್ ಡಿ ಆ ತರದ್ದೇ ಬರೀತಾರೆ ಸರ್ ಡಾಕ್ಟರ್ಗಳು ಹೋದ ತಕ್ಷಣ. ಹೌದಲ್ಲ? ಓಕೆ, ಅದೇ ಮ್ಯಾಕ್ಸಿಮಮ್ ಬರೀತಾರೆ, ಅದೇ ಆಂಟಾಸಿಡ್ ಬರೀತಾರೆ. ಓಕೆ, ಸರಿ. ಈಗ ನಾನು ಹೇಳುದು ನಿಮ್ಗೆ, ಇದು ಮಾರ್ಕೆಟ್ ಇಲ್ಲಿ ಕೊಟ್ಟಿದ್ದಾರೆ, ಮಾರ್ಕೆಟ್ ಸೈಜ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಎಷ್ಟು ಹಿಂದೆ ಇದೀವಿ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ನಮ್ಗೆ ಇಷ್ಟು ಕಂಪನಿ ಕೊಟ್ಟಿದ್ರು ನಾವು ಪ್ರಾಡಕ್ಟ್ ಅನ್ನ ಯಾಕೆ ಮೂವ್ಮೆಂಟ್ ಮಾಡ್ತಾ ಇಲ್ಲ? ಸೊ 2023 ಅಂದ್ರೆ 2 ವರ್ಷದ ಹಿಂದೆ 7.23 ಅಂದ್ರೆ US ಬಿಲಿಯನ್, ಇದು ನಾಟ್ ಮಿಲಿಯನ್, $billion, 7.23 ಬಿಲಿಯನ್. 24ರಲ್ಲಿ 7.47, ಈಗ 25ರಲ್ಲಿ ಇದೀವಿ 7.72 ಬಿಲಿಯನ್. ಅಂದ್ರೆ ಎಷ್ಟು ಬಿಲಿಯನ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ನೋಡಿ. ಅದೇ ಅವರು 2034ಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಆಗ್ಬಹುದು ಅಂತ ನೀವು ನೀವೇ ಒಂದು ನೋಟ್ ಮಾಡಿ. $10.33 ಅಲ್ಲಿ ಬಿಲಿಯನ್ ಅಲ್ಲಿ ಬಂದ್ಬಿಟ್ಟು ಅಷ್ಟು ಸೇಲ್ಸ್ ಜಾಸ್ತಿ ಆಗ್ತಾನೆ ಇದೆ, ಮುಂದಕ್ಕೆ ಹೋಗ್ತಾನೆ ಇದೆ. ಸೊ ಈಗ ಇದನ್ನ ಯಾವ ರೀತಿ ನೀವು ತಡಿಲಿಕ್ಕೆ ಏನಾದ್ರೂ ಉಂಟಾ ನಿಮ್ಗೆ ಅಂತ? ತಡಿಲಿಕ್ಕೆ ಇದೆ, ಪ್ರತಿಯೊಂದಕ್ಕೂ ಪ್ರಾಡಕ್ಟ್ ಇದೆ. ಸೊ ಈಗ ಆಸ್ ಪರ್ ದ ಸೈನ್ಸ್ ಪ್ರಕಾರ ಅವ್ರು ಕೊಟ್ಟಿದ್ದಾರೆ ಆಂಟಾಸಿಡ್ ಮಾರ್ಕೆಟ್ ಅನಾಲಿಸಿಸ್. ನೋಡಿ ಇಲ್ಲಿ ಆಗ ಮೂರ್ತಿ ಅವ್ರು ಹೇಳಿದ್ರಲ್ಲ, ಕಲರ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಒಂದೇ. ಇದನ್ನ ತಗೊಂಡು ಇದ್ರ ಸೈಡ್ ಎಫೆಕ್ಟ್ ನೋಡಿದ್ರೆ ಯಾರು ಹತ್ರ ಹೋಗುದಿಲ್ಲ. ಇದರಿಂದ ಏನೇನು ಆಗ್ತದೆ ಅಂತ ನೋಡಿದ್ರೆ ಇದ್ರ ಹತ್ರ ಹೋಗುದಿಲ್ಲ ಜನ. ಅಷ್ಟು ನಮ್ಗೆ ಪ್ರಾಬ್ಲಮ್, ಕಂಟಿನ್ಯೂಸ್ ತಗೊಂಡಾಗ ಪ್ರಾಬ್ಲಮ್ಗಳು ಕಂಡು ಬರ್ತದೆ ಇದರಲ್ಲಿ. ಸೊ ಹಾಗಾಗಿರೋದ್ರಿಂದ ವಾಟ್ ಆರ್ ದ ಆಲ್ಟರ್ನೇಟಿವ್? ಆಂಟಾಸಿಡ್ ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸೆಗ್ಮೆಂಟ್ ವೈಸ್ 3.5 ಬಿಲಿಯನ್. ಗ್ಯಾಸ್ಟ್ರೋ, ಇದು ಪ್ರೋಟಾನ್ ಪಂಪ್ ಇನ್ಹಿಬಿಟ್ ಸೆಗ್ಮೆಂಟ್, ಅದಕ್ಕೆ ಬೇರೆ ಬೇರೆ, ಅಂದ್ರೆ ಅದರಲ್ಲಿ ಗ್ಯಾಸ್ಟ್ರಿಕ್ ಅಲ್ಲಿ ಬೇರೆ ಬೇರೆ ಇರ್ಬೋದು, ಅಸಿಡಿಯಲ್ಲಿ ಬೇರೆ ಬೇರೆ ಇರ್ಬೋದು. ಓರಲ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ ಸೆಗ್ಮೆಂಟ್ ಅಲ್ಲಿ ಇದೆ, ಸಿರಪ್ ಇರ್ಬೋದು, ಅಥವಾ ಫಾರ್ಮಸಿ ಸೆಗ್ಮೆಂಟ್ ಬೇರೆ ಬೇರೆ ಇದೆ. ಬೇರೆಯವರು ಬೇರೆ ಬೇರೆ ತರ ಟ್ಯಾಬ್ಲೆಟ್ಸ್ ಇರ್ಬೋದು, ಕ್ಯಾಪ್ಸೂಲ್ಸ್ ಇರ್ಬೋದು, ಅಥವಾ ನಿಮ್ಗೆ ಈವನ್ ಲಿಕ್ವಿಡ್ ಇರ್ಬೋದು. ಇದನ್ನೆಲ್ಲ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ, ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ತರದಲ್ಲಿ ಹೋಗ್ತಾ ಉಂಟು. ಬಟ್ ಮಾರ್ಕೆಟ್ ಇಸ್ ವೆರಿ ಬಿಗ್ ಮಾರ್ಕೆಟ್. ದಾಟ್ಸ್ ಅದೇ ನಾನು ನಿಮ್ಗೆ ಹೇಳ್ತಾ ಇರೋದು, ಮಾರ್ಕೆಟ್ ಇಸ್ ವೆರಿ ವೆರಿ ಬಿಗ್ ಮಾರ್ಕೆಟ್ ಇದೆ. ಸೊ ಇದನ್ನ ಯಾವ ರೀತಿ ನಾವು ಓವರ್ಕಮ್ ಮಾಡಬಹುದು ಅಂತ ಡಾಕ್ಟರ್ ಲಿಮ್ ನಮ್ಗೆ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಅನ್ನ ಇಟ್ಕೊಂಡು ನೀವು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ 26 ಲಿಸ್ಟ್ ಕೊಟ್ಟಿದ್ದಾರೆ. ಯಾರಾದ್ರೂ ನೋಡಿದಿರಾ? ಯಾರಾದ್ರೂ ಓದಿ ಹೇಳ್ಬೋದು ನಿಮ್ಗೆ. 26 ನಿಮ್ಗೆ ಇಂಗ್ರೀಡಿಯೆಂಟ್ಸ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ. 26 1 by 1 ನೀವು ಇದು ಹೇಗೆ ವರ್ಕ್ ಆಗ್ತದೆ ಎಲ್ಲ ನಾನು ಆಗ ಎಲ್ಲ ಹೇಳಿ ತೋರಿಸಿದ್ನಲ್ಲ, ಅದೆಲ್ಲದಕ್ಕೂ ನೋಡಿ ರಾಮಬಾಣವಾಗಿ ವರ್ಕ್ ಆಗ್ತದೆ. ರಾಮಬಾಣ. ಸೊ ಪವರ್ಡ್ ವಿತ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇನ್ ಈಚ್ ಟ್ಯಾಬ್ಲೆಟ್ಸ್. ಒಂದು ಟ್ಯಾಬ್ಲೆಟ್ಸ್ ಅಲ್ಲಿ ಈ 26 ಇದೆ ನೋಡಿ. 26 ಐಟಮ್ ಅನ್ನ ಕಂಬೈನ್ಡ್ ಮಾಡಿ ಒಂದರಲ್ಲೇ ಇದ್ರೆ ಹೇಗೆ? ಯಾವ್ದಕ್ಕೆ ಬೇಕಾದ್ರೆ ನೀವೇನು ವರಿ ಮಾಡೋ ಹೋಗುತ್ತಲ್ಲ. ದಿನಕ್ಕೆ 1 ಗ್ಲಾಸ್, ಈಗ ನಮ್ಗೆ ಡೆಮೋ ಮಾಡಿ ತೋರಿಸ್ತೀನಿ ನಿಮ್ಗೆ. 1 ಗ್ಲಾಸ್ ನೀವು ಇದನ್ನ ಕುಡಿದ್ರೆ ಆಯ್ತು ಅಷ್ಟೇ, ಮತ್ತೆ ಏನು ಈಸಿಯಾಗಿ ವೆರಿ ಸಿಂಪಲ್ ಆಗಿ ನೀವು ಇದನ್ನ ಮಾಡಬಹುದು. ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇದು ಜಸ್ಟ್ ಇದು ಗ್ಲಾಸ್ ಕಾಣ್ತಾ ಇದೆಯಲ್ಲ, ಗ್ಲಾಸ್ ಕಾಣ್ತಾ ಇದೆ. ಸೊ ಈಗ ಈ ಗ್ಲಾಸಿಗೆ ನೀವು ಜಸ್ಟ್ 1 ಟ್ಯಾಬ್ಲೆಟ್ಸ್ ಅನ್ನ ನೀವು ಹಾಕ್ಬಿಡೋದು. 1 ಟ್ಯಾಬ್ಲೆಟ್ಸ್ ತೆಗೆದು ಹಾಕ್ಬಿಡಿ. ದಿನಕ್ಕೆ ಊಟ ಆಗಿ ಒಂದು ಅರ್ಧ ಗಂಟೆ
ನೀವು ಜಸ್ಟ್ ಇದನ್ನ ನಿಮ್ಗೆ ಟೈಮ್ ಇಲ್ಲದ್ರೆ ಈವನ್ 10 minutes ಆಫ್ಟರ್ ಆಲ್ಸೋ ಯು ಕ್ಯಾನ್ ಡ್ರಿಂಕ್, ಅಥವಾ ಕೆಲವರು ಊಟದ ಜೊತೆಗೆ ಕುಡಿತಾ ಇದ್ರೆ ಅಷ್ಟು ಪ್ರಿಫರಬಲ್ ಅಲ್ಲ ಅಂತ. ಸೊ ನೀವು ಇದಕ್ಕೆ ಈ ಒಂದು ಟ್ಯಾಬ್ಲೆಟ್ಸ್ ಅನ್ನ ಹಾಕಿದ್ರೆ, ಸೊ ಟ್ಯಾಬ್ಲೆಟ್ಸ್ ಕಾಣ್ತಾ ಇದೆ ನಿಮ್ಗೆ, ಯಾಕೆ ಒಂದು ಟ್ಯಾಬ್ಲೆಟ್ಸ್ ಹಾಕಿದೆ. ಸೊ ಇದಕ್ಕೆ ನೀವು ಜಸ್ಟ್ ಏನ್ ಮಾಡ್ಬೋದು, ವೆರಿ ಸಿಂಪಲ್, ಮನೆಯಲ್ಲಿ ಯಾವುದೇ ನೀರು, ಕೋಲ್ಡ್ ನೀರು ಹಾಕ್ಬೇಕಂತ ಏನಿಲ್ಲ, ವಾರ್ಮ್ ವಾಟರ್ ಅನ್ನ ಹಾಕ್ಬೋದು. ಕಾಣ್ತಾ ಇದೆಯಾ ಹಾಕಿದ್ ನೀರು? ರೆಡಿ. ಆ ಎಲ್ಲಾ ಪ್ರಾಬ್ಲಮ್ ತೋರಿಸಿದ್ನಲ್ಲ, ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ನೋಡಿ. ಜಸ್ಟ್ ಇದು ನಿಮ್ಗೆ ಒಂದು 4 minutes ಅಲ್ಲಿ ಫುಲ್ ಮೆಲ್ಟ್ ಆಗಿ ಹೋಗ್ತದೆ, ಫುಲ್ ಮೆಲ್ಟ್ ಆಗ್ತದೆ ನಿಮ್ಗೆ. ಅವಾಗ ಗೊತ್ತಾಗ್ತದೆ ಈ ಬಿಸ್ನೆಸ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಯಾಕಂದ್ರೆ ನೀವು ಇದನ್ನ ಕುಡಿದು ತೋರಿಸ್ಲಿಲ್ಲ ಅಂದ್ರೆ ಜನ ತಗೊಳ್ಳೋದು ಕಷ್ಟ. ಹಾಗಾಗಿ ದಿಸ್ ಇಸ್ ಅ ವೆರಿ ವೆರಿ ಸಿಂಪಲ್. ಈಗ ಒಂದು 5 minutes ಬಿಟ್ಟು ನೋಡೋಣ ಸೊ ಹೇಗೆ ಅದನ್ನ ಯೂಸ್ ಮಾಡೋಣ ಅಂತ. ಇಷ್ಟು ಐಟಮ್ ಇದೆ ಅದ್ರಲ್ಲಿ, 26 ಐಟಮ್ ಇದೆ. ಒಂದೊಂದು ಐಟಮ್ ನಿಮ್ಗೆ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳ್ತೀನಿ. ಈಗ ಆಗ ತೋರಿಸಿದ್ನಲ್ಲ, ಅದೆಲ್ಲವನ್ನು ಸಾಲ್ವ್ ಮಾಡ್ತದೆ ನೋಡಿ. ಕಂಪನಿ ಕ್ಲೈಮ್ ಮಾಡಿದೆ. ಏನ್ ಕಂಪನಿ ಕ್ಲೈಮ್ ಮಾಡಿದೆ? DXN ಸೂಪರ್ ಗ್ರೀನ್ ಈಸ್ ಅನ್ ಅಫರ್ವೆನ್ಸೆಂಟ್ ಡ್ರಿಂಕ್ ಬ್ಲೆಂಡ್. ಆಲ್ಫಾ. ಎಷ್ಟೋ ಜನಕ್ಕೆ ಆಲ್ಫಾ ಅಂತಾನೆ ಗೊತ್ತೇ ಇಲ್ಲ ಇದುವರೆಗೂ. ಇದರಲ್ಲಿ ಆಲ್ಫಾ ಅಂತ ಒಂದು ಎಲೆ ಹಾಕಿದ್ದಾರೆ, ಒಂದು ಗಿಡದ ಎಲೆ. ಬಾರ್ಲಿ ಇದೆ, ಸ್ಪಿರುಲಿನಾ ಇದೆ, ಅಂಡ್ ಸೆಲೆಕ್ಟ್ ಇಂಗ್ರೀಡಿಯಂಟ್ ಟು ಕ್ರಿಯೇಟ್ ಎ ರಿಫ್ರೆಶಿಂಗ್ ಗ್ರೀನ್ ಬಿವರೇಜ್. ಇದಕ್ಕೆ ಹಸಿರು ಪೇಯ ಅಂತ ಹೇಳ್ಬೋದು, ಗ್ರೀನ್ ಬಿವರೇಜ್. ದ ಕ್ವಿಕ್ ಡಿಸಾಲ್ವಿಂಗ್, ನೋಡಿ ಆಲ್ರೆಡಿ ಡಿಸಾಲ್ವ್ ಆಯ್ತು, ಕ್ವಿಕ್ ಡಿಸಾಲ್ವಿಂಗ್ ಫುಲ್ ಆಗೋಯ್ತು ನೋಡಿ. ಜ್ಯೂಸ್ ರೆಡಿ ವಿತ್ ಇನ್ ನೋ ಟೈಮ್ ಜ್ಯೂಸ್ ಈಸ್ ರೆಡಿ. And just add water and enjoy the convenient and travel friendly. It fits seamlessly into your busy lifestyle. ಈ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ನೀವು ಇದನ್ನ ಈಸಿಯಾಗಿ ಎಲ್ಲಿ ಬೇಕಾದ್ರಲ್ಲೂ ಜಸ್ಟ್ ಒಂದು ಇದನ್ನ ಇಟ್ಕೊಂಡ್ಬಿಟ್ರೆ ಆಯ್ತಲ್ಲ. ಎಲ್ಲಿ ನಿಮ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು. ಎಲ್ಲೂ ನೀರ್ ಸಿಗ್ತದೆ, ಜಸ್ಟ್ ನೀರಿಗೆ ಹಾಕಿ ಕುಡಿದ್ರೆ ಆಯ್ತು. ಎಲ್ಲಿ ಹೋಗ್ತೀರಿ ಆ ತಿಂಡಿ ತಿಂತೀರಿ, ಎಲ್ಲಿ ಹೋಗಿ ಚಹಾ ಕುಡಿತೀರಿ, ಎಲ್ಲಿ ಹೋಗಿ ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಊಟ ಮಾಡ್ತೀರಿ, ಎಲ್ಲ ಒಂದು ಅಲ್ಲಿ ನೀರ್ ಸಿಗ್ತದೆ, ನೀರಿಗೆ ಜಸ್ಟ್ ಇದನ್ನ ಹಾಕ್ಬಿಟ್ಟು ಕುಡಿದ್ಬಿಡಿ, ಫಿನಿಶ್. ಕರೆಕ್ಟ್ ಕೆಲಸ ಮಾಡ್ಬೋದು. ವೆರಿ ಸಿಂಪಲ್ ಪೊಸಿಷನ್. ಈ ಪ್ರಾಡಕ್ಟ್ ಅನ್ನ ನೀವು ಸಿಂಪಲ್ ಆಗಿ ಪೊಸಿಷನ್ ಮಾಡಬಹುದು. ದ ಕೀ ಫ್ಯಾಕ್ಟರ್ ಫೀಚರ್ಸ್ ಏನ್ ನೋಡೋಣ. ಸೊ ಕಂಟೈನ್ಸ್ ಆಲ್ಫಾ ಬಾರ್ಲಿ ಅಂಡ್ ಸ್ಪಿಲ್. ಮೈನ್ ಐಟಮ್ ಇದರಲ್ಲಿ ಮೈನ್ 3 ಐಟಮ್ ಅಂತ ಹೇಳಿದ್ರೆ ಆಲ್ಫಾ ಅಂತ ಒಂದು ಗಿಡ, ಅದರ ಎಲೆ ಇದನ್ನ ಯೂಸ್ ಮಾಡಿದ್ದಾರೆ. ಇಟ್ ಇಸ್ ವೆರಿ ಗುಡ್ ಫಾರ್ ನಿಮ್ಗೆ ಜೀರ್ಣಕ್ರಿಯೆಗೆ. ನೆಕ್ಸ್ಟ್ ಬಾರ್ಲಿ, ನಿಮ್ಗೆ ಗೊತ್ತೇ ಇದೆ, ಬಾರ್ಲಿ ಇಟ್ಸ್ ದ ಬೆಸ್ಟ್. ಅಂಡ್ ಸ್ಪಿರುಲಿನಾ ಬಗ್ಗೆ ನಾನು ಹೇಳಲಿಕ್ಕೆ ಇಲ್ಲ. ಅದು ಇದು ನೋಡಿ ಆಲ್ರೆಡಿ ಕ್ವಿಕ್ ಡಿಸಾಲ್ವ್ ಆಗೋಯ್ತು, ಏನು ಇಲ್ಲ ನೋಡಿ, ಕಂಪ್ಲೀಟ್ ಡಿಸಾಲ್ವ್ ಆಗಿದೆ, ಪೂರ್ತಿ ಡಿಸಾಲ್ವ್ ಆಯ್ತು ನೋಡಿ. ಡಿಸಾಲ್ವ್ ಆಗಿ ಕಾಣ್ತಾ ಇದೆಯಲ್ಲ, ಫುಲ್ಲಿ ಡಿಸಾಲ್ವ್ಡ್. ಸೊ ಏನು ಜಸ್ಟ್ ನೀವು ಇದನ್ನ ಕುಡಿದ್ರೆ ಆಯ್ತು ಅಷ್ಟೇ. ಎಂತ ಟೇಸ್ಟ್ ಅಂತ ಹೇಳಿದ್ರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಸ್ವೀಟ್ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೇಗೆ ಸ್ವೀಟ್, ನೋ ರಿಫೈನ್ಡ್ ಶುಗರ್ ಇಲ್ಲ, ಮತ್ತೆ ಸ್ವೀಟ್ ಆಗಿದೆ. ಅದು ಮುಂದೆ ಹೇಳ್ತೀನಿ ಹೇಗೆ ಸ್ವೀಟ್ ಇದೆ ಅಂತ. ಆಮೇಲೆ ಗ್ಲೂಟನ್ ಫ್ರೀ. ಕೆಲವರು ಹೇಳ್ತಾರೆ ಇದನ್ನ ಗ್ಲೂಟನ್ ಹಾಕಿದ್ದಾರೆ ಇದಕ್ಕೆ ಅಂತ. ಗ್ಲೂಟನ್ ಅಲ್ಲಿ ಇದರಲ್ಲಿ ಗ್ಲೂಟನ್ ಇಲ್ಲ. ಅಂಡ್ ಟ್ರಾವೆಲ್ ಫ್ರೆಂಡ್ಲಿ ಡಿಸೈನ್. ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ನೀವು ಇದು ಕನ್ವೀನಿಯಂಟ್ ಯೂಸ್ ಮಾಡ್ಬೋದು. ಎಸ್ ಆರ್ ನೋ? ಜಸ್ಟ್ ನೀವೇ ಥಿಂಕ್ ಮಾಡ್ಬೇಕು. ಈಗ ನಾನು ಹೇಳಿದ್ವಿ, ಇಂಥ ಒಂದು ಪ್ರಾಡಕ್ಟ್ ಇಟ್ಕೊಂಡು ನಮ್ಗೆ ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ನೀವು ಜನರಿಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತ ಅರ್ಥ ಅಷ್ಟೇ. ಎಸಿಡಿಟಿ 2 out of 1 56%. 2ರಲ್ಲಿ ಒಬ್ಬರಿಗೆ ಎಸಿಡಿಟಿ ಇದೆ, 2ರಿಗೆ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಇದೆ. ಜಸ್ಟ್ ನೀವು ಇದನ್ನ ಓಪನ್ ಮಾಡಿ ಅವ್ರಿಗೆ ಹೇಳಿ 100 ರೂಪಾಯಿ ಕೊಡಿ, ಹೇಳಿ 100 rupees ಕೊಡಿ ಅಂತ, ಒಂದು ಪ್ಲಾಸ್ಟಿಕ್ ಒಂದು ಹಾಕ್ಬಿಟ್ಟು ಒಂದು 5 ಕೊಡಿ, 5 ಟ್ಯಾಬ್ಲೆಟ್ಸ್ ಕೊಟ್ಟು ಫೋನ್ ನಂಬರ್ ತಗೊಳ್ಳಿ ಅವ್ರದ್ದು, ಮತ್ ನೋಡಿ 5 ದಿವಸದ ನಂತರ ಏನಾಗ್ತದಂತ. ನಿಮ್ಗೆ ಅವ್ರು ಕಾಲ್ ಮಾಡೋದಿಲ್ವಾ ನೋಡಿ. ಅಂತ ಒಂದು ಇದು ಇಮ್ಮಿಡಿಯೇಟ್ ನಮ್ಗೆ ಗೊತ್ತಾಗ್ತದೆ. ಈಗ ಕುಡಿದ್ರೆ ನಾವೇನಾದ್ರೂ ಟಿಫನ್ ಮಾಡಿದ್ರೆ ವಿತ್ ಇನ್ ನೋ ಟೈಮ್ ಡೈಜೆಸ್ಟ್ ಮಾಡ್ತದೆ. ದಟ್ ಈಸ್ ದ ಮೈನ್. ಡೈಜೆಷನ್ ಕರೆಕ್ಟ್ ಆಗ್ಬೇಕು, ಇಲ್ಲ ಅಂದ್ರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲಿಂದ ಬರ್ತದೆ, ಅದು ಕರೆಕ್ಟ್ ಆಗುದ ಪ್ರಾಬ್ಲಮ್. ಸೊ DXN ಸೂಪರ್ ಗ್ರೀನ್ ಈಸ್ ಅನ್ effervescent drink offering a simple and convenient way to enjoy the refreshing green beverage wherever you can. ನೋಡಿ ಇದು ಗ್ರೀನ್ ಆಗಿ ಕಾಣ್ತದೆ ನಮ್ಗೆ. ಗ್ರೀನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲ, ಹಸಿರೇ ನಮ್ಮ ಉಸಿರು ಅಂತ ಹೇಳ್ತೀವಿ ನಾವು. ಈಗ ಹಸಿರು, ಇದು ಹಸಿರಾಗಿದೆ ಅಲ್ಲ, ಸೊ ಹಸಿರನ್ನ ಇದರಲ್ಲಿ ಹಾಕಿದ್ದಾರೆ. ಸೊ ಅದ್ರ ಜೊತೆಗೆ ನಿಮ್ಗೆ ಅದರ ಇಂಪಾರ್ಟೆನ್ಸ್ ಈಗ 1 by 1 ನೋಡೋಣ. ಒಂದನೇದಾಗಿ ಸ್ಪಿರುಲಿನಾ ಇದೆ. ಇದರಲ್ಲಿ ಸ್ಪಿರುಲಿನಾ ಹಾಕಿದ್ದಾರೆ. ಸ್ಪಿರುಲಿನಾಕ್ಕೆ ನಾವು ದುಡ್ಡು ಖರ್ಚು ಮಾಡ್ಲೇಬೇಕಲ್ಲ. ಇದರಲ್ಲಿ ಸ್ಪಿರುಲಿನಾ ಈ ಸ್ಪಿರುಲಿನಾ ಏನೇನ್ 10 ಬೆನಿಫಿಟ್, ನಾನು ಇದನ್ನ 1 by 1 ಹೇಳ್ತಾ ಹೋದ್ರೆ
ತುಂಬಾ ಟೈಮ್ ತಗೊಳ್ತದೆ. ಇದರಲ್ಲಿ 10 ಬೆನಿಫಿಟ್. ಪ್ರೊಟೆಕ್ಟ್ ಫ್ರಮ್ ಮೆಡಿಸಿನ್, B5 ಪ್ರಾಡಕ್ಟ್ ಫುಲ್ ಆಫ್ ವಿಟಮಿನ್ಸ್. ಯಾಕಂದ್ರೆ ನಿಮ್ಗೆ ಕೆಲವೆಲ್ಲ ಮೆಡಿಸಿನ್ ತಗೊಳ್ತಿದೆ, ಅದನ್ನ ಸೈಡ್ ಎಫೆಕ್ಟ್ ಅನ್ನ ತೆಗಿತದೆ. ಯಾಕಂದ್ರೆ ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ತದೆ. ವಿಟಮಿನ್ಸ್ ಅಂಡ್ ಮಿನರಲ್ಸ್ ಬೇಕಾದಷ್ಟು. ಗ್ರೇಟ್ ಫಾರ್ ಸೆಲ್ ರೀಜನರೇಷನ್, ಗ್ರೇಟ್ ಪ್ರೋಟೀನ್ ಸೋರ್ಸ್, ಈಸಿಲಿ ಡೈಜೆಸ್ಟಬಲ್, ಸೂಪರ್ ಫುಡ್, ಆಂಟಿ ಫಂಗಲ್, ಆಂಟಿ ಏಜಿಂಗ್ ಅಂಡ್ ಇವನ್ ಫೈಟ್ ಕ್ಯಾನ್ಸರ್, ಆಂಟಿ ಬ್ಯಾಕ್ಟೀರಿಯಲ್. ಇದರಲ್ಲಿ ಗ್ರೀನ್, ಇದರಲ್ಲಿ ಸ್ಪಿರುಲಿನಾ ಇದೆ. ನಂಬರ್ 1 ಗ್ರೀನ್, ಕಿಂಗ್ ಆಫ್ ಏನ್ ಹೇಳ್ತಾರೆ, ಕ್ವೀನ್ ಆಫ್ ಹರ್ಬ್ ಅಂತ ಹೇಳ್ತಾರೆ, ಹೌದಾ. ಆಸಿಡಿಕ್, ನಮ್ಗೆ ಮೇನ್ ಪ್ರಾಬ್ಲಮ್ ನಮ್ದು ಬಾಡಿ ಆಸಿಡಿಕ್ ಆಗಿದೆ. ಆಸಿಡಿಕ್ ನೋಡಿ ಎಲ್ಲಿವರೆಗೆ ಹೋಗ್ತದಂತ ಪ್ರಾಬ್ಲಮ್ 7 ಇರಬೇಕು. ನ್ಯೂಟ್ರಲ್ ನಮ್ದು ಏನಾಗ್ತದೆ 6, 5, 4, 3 ಆ ಕಡೆ ಹೋದ್ರೆ ಕಾಯಿಲೆಗೆ ಹೋಗ್ತಾ ಇದೆ ಅಂತ ಅರ್ಥ. ನಿಮ್ಗೆ ಕಾಯಿಲೆನೇ ಬೇಡ ಅಂತ ಹೇಳಿದ್ರೆ ಈ ಕಡೆ ಬರಬೇಕು. ಅಲ್ಕಲೈನ್, ಅಲ್ಕಲೈನ್ ಏನ ದಿನಕ್ಕೆ ನಾನು 1 ಅಥವಾ 2 ಟ್ಯಾಬ್ಲೆಟ್ ಊಟ ಆದ ನಂತರ ಕುಡೀರಿ. ಇದನ್ನ ನೋಡಿ ಯಾವ ರೀತಿ ವರ್ಕ್ ಆಗ್ತದ ಅಂತ. 1 ತಿಂಗಳು ಕುಡಿದು ನೋಡಿ, ಮತ್ತೆ ನನಗೆ ಹೇಳಿ. ಏನು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಗೆ ಅದ್ರದ್ದು ಹಣ ವಾಪಸ್ ಕೊಡ್ತೀನಿ. ಎಷ್ಟೊಂದು 400 rupees ಆಗ್ಬಹುದು 1 ತಿಂಗಳಿಗೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಹೆಲ್ತ್ ಆರೋಗ್ಯ ಎಲ್ಲೂ ಸಿಗುವುದಿಲ್ಲ. ಆರೋಗ್ಯ ಬೇಕು, ನೀವು ಇದನ್ನು ತಗೋಬೇಕಷ್ಟೇ. ನೀವು ಟ್ರೈ ಮಾಡಿ ನೋಡಿ, 5 ದಿವಸ ಟ್ರೈ ಮಾಡಿ, 5 days. ರೆಡಿ ಇದ್ದೀರಾ? ಮತ್ತೆ ಕೈ ಎತ್ತಿ ನೀವು, ನಾನು ಹೇಳ್ತೀನಿ ಏನ್ ಮಾಡ್ಬೇಕಂತ. ನೆಕ್ಸ್ಟ್ ನೋಡಿ, ಮಿಂಟ್. ದಟ್ ಇಸ್ ದ 50 ಗ್ರೀನ್ ಲೀಫ್ ವೆಜಿಟೇಬಲ್ ನೇಮ್ಸ್ ಇನ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 26 ಯೂಸ್ ಮಾಡಿದ್ದಾರೆ ನೋಡಿ. ಇದು ಎಲ್ಲ ಗ್ರೀನ್ಸ್ಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆದು. ನಮ್ಮ ಆರೋಗ್ಯವನ್ನು ಕ್ಷಾರೀಯವಾಗಿರ್ತದೆ. ನಮ್ಮ ಹೆಲ್ತ್ ಅನ್ನ ಯಾವಾಗ್ಲೂ ನಾವು ನಮ್ಮ ಬಾಡಿ ಕ್ಷಾರೀಯವಾಗಿರ್ಬೇಕು, ಆಮ್ಲೀಯವಾಗಿರಬಾರ್ದು. ಆಮ್ಲೀಯವಾಗಿರ್ಲಿಕ್ಕೆ ನಾವು ಬೇರೆ ಬೇರೆ ಏನು ಜಂಕ್ ಫುಡ್, ಬೇಕರಿ ಫುಡ್, ಸ್ವೀಟು, ಎಣ್ಣೆ ಅದೆಲ್ಲ. ಬಟ್ ಇದು ನಿಮ್ಗೆ 100% ನಿಮ್ಗೆ ಕ್ಷಾರೀಯ. ಇದರಲ್ಲಿ ನಾವು ಎಷ್ಟು ಯೂಸ್ ಮಾಡಿದ್ವಿ? 26 ಯೂಸ್ ಮಾಡಿದ್ವಿ. ಸೊ DXN ಸೂಪರ್ ಗ್ರೀನ್ ವೈ? Leafy green vegetable are important part of the healthy diet because they contain many nutrients that provide many health benefits. Leafy, so ಅದರಿಂದ ಗ್ರೀನ್ ವೆಜಿಟೇಬಲ್ ಇರುವ ಗ್ರೀನ್ ಲೀವ್ಸ್ ಇರಬಹುದು. ವಿಟಮಿನ್ಸ್ ಅಂಡ್ ಮಿನರಲ್ಸ್ ಸಾಕಷ್ಟು ಇರ್ತದೆ. Leafy greens are rich in vitamins A, C, E and iron, magnesium, potassium and calcium. And these nutrients help support your immune system, maintain healthy skin and eyes, and aid in wounds healing. ಮೇನ್ ಮೂರನ್ನ ಕೊಟ್ಟಿದ್ದಾರೆ. ಒಂದು ನಿಮ್ಗೆ ಆಲ್ಕಲೈನ್, ಬಾಡಿಯನ್ನು ಆಲ್ಕಲೈನ್ ಮಾಡ್ತದೆ. ಎರಡನೇದಾಗಿ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದು, ಚರ್ಮಕ್ಕೆ ಒಳ್ಳೇದು. ಆಮೇಲೆ ಬೇಗ ಏನಾದ್ರೂ ಗಾಯ ಆದ್ರೆ, ತೊಂದರೆ ಆದ್ರೆ ಬೇಗ ಗುಣ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಲೀಫಿ ಗ್ರೀನ್ಸ್ ಆರ್ ಹೈ ಇನ್ ಆಂಟಿ ಆಕ್ಸಿಡೆಂಟ್. ನಮ್ಮ ಬಾಡಿಗೆ ಆಂಟಿ ಆಕ್ಸಿಡೆಂಟ್ ಹೈಯೆಸ್ಟ್ ಬೇಕಾಗ್ತದೆ, ಸಫಿಶಿಯಂಟ್ ಇರ್ತದೆ, ವಿಚ್ ಮೇ ಹೆಲ್ಪ್ ರೆಡ್ಯೂಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಇವತ್ತು 2 ಪ್ರಾಬ್ಲಮ್ ಅಲ್ಲಿ. ಯಂಗ್ಸ್ಟರ್ ಎಲ್ಲ ಯಾಕೆ ಹೋಗ್ತಾರೆ ಗೊತ್ತಿಲ್ಲ. ಡಾನ್ಸ್ ಮಾಡ್ಬೇಕಾದ್ರೆ ಹೋಗ್ತಾರೆ, ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಹೋಗ್ತಾರೆ, ಜಿಮ್ ಅಲ್ಲಿ ಹೋಗ್ತಾರೆ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಹೋಗ್ತಾರೆ. ದಟ್ ಈಸ್ ದ ಥಿಂಗ್. ಗೊತ್ತಿಲ್ಲ. ಹೆಲ್ಮೆಟ್ ಹಾಕೋಬೇಕಾಗ್ತದೆ. ದಿಸ್ ಇಸ್ ದ ಹೆಲ್ಮೆಟ್. ಜಸ್ಟ್ ಇದನ್ನು ಯೂಸ್ ಮಾಡಕ್ ಹೇಳಿ ಅವ್ರಿಗೆ. ಸೊ ಹಾಗೆ ಕ್ಯಾನ್ಸರ್ ಅಂಡ್ ಹಾರ್ಟ್ ಡಿಸೀಸ್ ಗೆ ನಂಬರ್ 1 ದಿಸ್ ಪ್ರಾಡಕ್ಟ್. ಸೊ ವೈ ಸೂಪರ್ ಗ್ರೀನ್? ಪುನಃ ಸೊ ಇದರಲ್ಲಿ ಸಫಿಶಿಯಂಟ್ ಲೀಫಿ ಗ್ರೀನ್ಸ್ ಆರ್ ಗುಡ್ ಸೋರ್ಸ್ ಆಫ್ ಫೈಬರ್. ನಾರಿನಂಶ ನಮ್ಗೆ ಬೇಕು ಜೀರ್ಣ ಆಗ್ಲಿಕ್ಕೆ. Sufficient, which is essential for digestive health and regular bowel movement. ಅಂದ್ರೆ ಅಜೀರ್ಣ ಆಗ್ತದೆ. ಅಜೀರ್ಣ ಆಗದಿದ್ದಾಗ ಇದು ನಮ್ಗೆ ಹೆಲ್ಪ್ ಮಾಡ್ತದೆ. ಬೋವೆಲ್ ಮೂವ್ಮೆಂಟ್, ಎಷ್ಟೋ ಜನರಿಗೆ ಬೋವೆಲ್ ಮೂವ್ಮೆಂಟ್ ಆಗಿದ್ರೆ ಇದು ಬರುವುದಿಲ್ಲ. ಇದು ಬರ್ಬೇಕಾದ್ರೆ ಬೋವೆಲ್ ಮೂವ್ಮೆಂಟ್ ಆಗ್ಬೇಕು. ಬೋವೆಲ್ ಮೂವ್ಮೆಂಟ್ ಆಗ್ಬೇಕು, ನಿಮ್ಗೆ ಫೈಬರ್ ಬೇಕು, ನಾರಿನಂಶ ತುಂಬಾ ಬೇಕು. ಅವಾಗ ಅದು ಬೋವೆಲ್ ಮೂವ್ಮೆಂಟ್ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ, ಅಂಡ್ ಟಿಶ್ಯೂ ಗ್ರೋತ್ ಅಂಡ್ ಪ್ರೆಗ್ನೆಂಟ್ ವುಮನ್ ವುಡ್ ಮೇಕ್ ಶ್ಯೂರ್ ಟು ಗೆಟ್ ಎನಫ್ ಫಾಲೆಟ್ ಅಂತ ಒಂದು ಅಂಶ ನಮ್ಗೆ ಅಗತ್ಯ ಬೇಕು. ಇದರಲ್ಲಿ ನಿಮ್ಗೆ ಸಿಗ್ತದೆ. ಕ್ಯಾಲ್ಸಿಯಂ ಅಂಡ್ ವಿಟಮಿನ್ಸ್ ಕೆ, ಇದು ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಕೆ. ಗ್ರೀನ್ ಬೀನ್ಸ್ ಕಂಟೈನ್ ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಕೆ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಮೈಂಟೈನಿಂಗ್ ಸ್ಟ್ರಾಂಗ್ ಬೋನ್ಸ್. ನಮ್ಮ ಬೋನ್ಸ್, ಮೂಳೆ, ಇವತ್ತು ಎಷ್ಟೋ ಮೂಳೆ ಸವೆತಗಳು, ಮೂಳೆ ತೊಂದರೆಗಳು, ಗಂಟು ನೋವು, ಬೆನ್ನು ನೋವು, ಮೂಳೆ ನೋವು, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು. ಸೊ ಸ್ಟ್ರಾಂಗ್ ಬೋನ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ರೆಡ್ಯೂಸಿಂಗ್ ದ ರಿಸ್ಕ್ ಆಫ್ ಫ್ರಾಕ್ಚರ್ ಆಗುತ್ತೆ. ಇದಕ್ಕಿದ್ದಾಗೆ ಸ್ವಲ್ಪ ತಾಗಿದ ಫ್ರಾಕ್ಚರ್ ಆಗ್ಬಿಡ್ತದೆ. ಸೊ ಅಂದ್ರೆ ಸ್ಟ್ರೆಂತ್ ಇರೋದಿಲ್ಲ ಅದಕ್ಕೆ. ಈವನ್ ಇದರಲ್ಲಿ ನಿಮ್ಗೆ ಮೆಗ್ನೀಷಿಯಂ ಇದೆ. ಬ್ರೊಕೋಲಿ ಈಸ್ ದ ಹೈಡ್ರೇಟಿಂಗ್ ಫುಡ್ ದಟ್ ಈಸ್ ರಿಚ್ ಇನ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ನಮ್ಗೆ ಅಗತ್ಯ ಬೇಕು, ಅದು ಇದರಲ್ಲಿದೆ. ವಿಚ್ ಹೆಲ್ಪ್ಸ್ ಕಂಟ್ರೋಲ್ ದ ಬ್ಲಡ್ ಪ್ರೆಷರ್ ಅಂಡ್ ಮೇ ಹೆಲ್ಪ್ ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್. ಇವತ್ತು ನೀವು ನೋಡ್ತಾ ಇದ್ದೀರಲ್ಲ, ಅದರಿಂದ ಹೊರಗೆ ಇರ್ಬೇಕಾದ್ರೆ ಜಸ್ಟ್ ಒನ್ ಟ್ಯಾಬ್ಲೆಟ್ ಡೈಲಿ.
ಜಸ್ಟ್ ಊಟ ಆದ ನಂತರ. ಯಾವ್ದಕ್ಕೂ ಎಷ್ಟೋ ಖರ್ಚು ಮಾಡ್ತೀರಿ, ಆರೋಗ್ಯಕ್ಕೋಸ್ಕರ ಇದನ್ನ ಖರ್ಚು ಮಾಡಿ ದಿನಕ್ಕೆ ಒಂದು ಟ್ಯಾಬ್ಲೆಟ್ ಒಂದ್ಸಲ ಯೂಸ್ ಮಾಡಿ ನೋಡಿ. ಹಾರ್ಟ್ ಅಟ್ಯಾಕ್ ಅಂಡ್ ಈಟಿಂಗ್ ಎ ಡಯಟ್ ರಿಚ್ ಇನ್ ಲೀಫಿ ಗ್ರೀನ್ ಕ್ಯಾನ್ ಆಲ್ಸೋ ಹೆಲ್ಪ್ ರೆಡ್ಯೂಸ್ ದ ರಿಸ್ಕ್ ಆಫ್ ಒಬೆಸಿಟಿ. ಇನ್ನು ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹೊಟ್ಟೆ ಎಲ್ಲ ದೊಡ್ಡದು ಜಾಸ್ತಿ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಅಜೀರ್ಣ ಅದು ತಿಂತಾರಲ್ಲ, ಅದು ಡೈಜೆಸ್ಟ್ ಆಗ್ಬೇಕಾದ್ರೆ ತುಂಬಾ ಅಂದ್ರೆ ಹೊಟ್ಟೆ ತುಂಬಾ ಜಾಸ್ತಿ ತಿಂತಾರೆ, ಸ್ವಲ್ಪ ಕಮ್ಮಿನೇ ತಗೋಬೇಕು. ಸೊ ಅದೇನಾಗ್ತದೆ ಅಂದ್ರೆ, ನೀವು ಹೀಗೆ ಅದು ತುಂಬಾ ಹೊಟ್ಟೆ ಬೆಳೆದು ಹೋಗ್ತದೆ, ಅಥವಾ ನಿಮ್ಗೆ ತಗೊಳ್ಳೋ ಫುಡ್ ಸಹ ಕರೆಕ್ಟ್ ಇರೋದಿಲ್ಲ, ಜಾಸ್ತಿ ಸ್ವೀಟ್ ಇರ್ಬೋದು ಅಥವಾ ಎಣ್ಣೆ ಇರ್ಬೋದು, ಅದರಿಂದಾಗಿ ಪ್ರಾಬ್ಲಮ್ ಆಗ್ತದೆ. ಒಬೆಸಿಟಿ, ಹೈ ಬ್ಲಡ್ ಪ್ರೆಷರ್ ಅಂಡ್ ಮೆಂಟಲ್ ಡಿಕ್ಲೈನ್, ಅದರಿಂದಾಗಿ ಮಾನಸಿಕವಾಗಿಯೂ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಆದ್ರಿಂದ ಸೂಪರ್ ಗ್ರೀನ್ ಅಗತ್ಯ ತಗೋಬೇಕು ಹೇಳ್ತಾರೆ. ಸೊ ಅದರಿಂದ ಸೂಪರ್ ಗ್ರೀನ್ ನೋಡಿದ್ರಾ, ಸೂಪರ್ ಗ್ರೀನ್ ರೆಡಿ ಇದೆ. ಸೊ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಗ್ರೀನ್ ಗುಡ್ನೆಸ್ ಫಿಸಿ ಆಟೋಮೆಟಿಕ್ ಸೋಡಾ ಇದಾಗ ರೆಡಿ. ನೀವೊಂದು ಹೋಗಿ ನಾನು ಒಂದು ಮೊನ್ನೆ ಸೋಡಾ ಕುಡಿದೆ, ಅದಕ್ಕೆ ಒಂದು 30 ರೂಪೀಸ್ ತಗೊಂಡ, ಒಂದು ಸೋಡಾ 30 ರೂಪಾಯಿ. ಇದು ಮನೆಯಲ್ಲಿ ನೀವು 15 ರೂಪಾಯಲ್ಲಿ ತಯಾರು ಮಾಡ್ಬೋದು, 15 ರೂಪಾಯಲ್ಲಿ ಮನೆಯಲ್ಲಿ ತಯಾರು ಮಾಡ್ಬೋದು. ಜಸ್ಟ್ ಒಂದು ಗೋಲಿ ಸೋಡಕ್ಕೆ 30 ರೂಪಾಯಿವರೆಗೆ ಹೋಗಿದೆ ಇವತ್ತು. ಸೊ ಹಾಗಾಗಿ ನಾನು ಹೇಳುದು, ಇಂಥ ಒಂದು ಇಷ್ಟು 24 ಐಟಮ್ ಇರುವ ನಿಮ್ಗೆ ಈ ಡ್ರಿಂಕ್ಸ್ ನಿಮ್ಗೆ ಜಸ್ಟ್ 15 ರೂಪಾಯಲ್ಲಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಯು ಕ್ಯಾನ್ ಸಿ ದ ಎಂಜಾಯ್, ನೀವು ಎಂಜಾಯ್ ಮಾಡಿ ನೋಡಿ. ಈ ತರ ಫಿಜಿ ಸೋಡಾ ಬಂದಾಗೆ ಅದು ತಯಾರಾಗ್ತದೆ. ಈಸಿ ಗ್ರೀನ್ಸ್ ಎನಿ ಟೈಮ್ ಡ್ರಾಪ್ ಇನ್ ಬಬಲ್ಸ್ ಅಪ್ ಅಂಡ್ ಫ್ರೆಶ್. ಈ ತರ ನಿಮ್ಗೆ ರೆಡಿ ಮಾಡ್ಕೊಳ್ಬೇಕಾದ್ರೆ ರಿಫ್ರೆಶಿಂಗ್ ಫಿಜ್ ಅಂದ್ರೆ ಒಂಥರ ನಿಮ್ಗೆ ನೊರೆ ಬಂದಾಗೆ, ಸೋಡಾ ಓಪನ್ ಮಾಡಿದಾಗ ಹೇಗೆ ಆ ತರ ನಿಮ್ಗೆ ಫೀಲಿಂಗ್ ಆಗ್ತದೆ. ಅಂದ್ರೆ ನ್ಯಾಚುರಲ್ ಫ್ಲೇವರ್, ಇದರಲ್ಲಿ ನ್ಯಾಚುರಲ್ ಫ್ಲೇವರ್ ಇದೆ, ಆರೆಂಜ್ ಫ್ಲೇವರ್ ಕಾಣ್ತದೆ. ಇದರಲ್ಲಿ ಆರೆಂಜ್ ಅನ್ನ ಯೂಸ್ ಮಾಡಿದ್ದಾರೆ, ಇದರಲ್ಲಿ ಆ ಫ್ಲೇವರ್ ಇದೆ. ಅಂಡ್ ಕ್ಲೀನ್ ಅಂಡ್ ಕ್ರಿಸ್ಪಿ ಟೇಸ್ಟ್ ಟು ಡಿಲೈಟ್ ಯುವರ್ ಸೆನ್ಸಸ್. ಅಂದ್ರೆ ಟೇಸ್ಟ್ ಯಾಕಂದ್ರೆ ಇದರಲ್ಲಿ ಇವನ್ ನಿಮ್ಗೆ ಡೇಟ್ಸ್, ಖರ್ಜೂರವನ್ನು ಯೂಸ್ ಮಾಡಿದ್ದಾರೆ, ಖರ್ಜೂರ. ಅಂಡ್ ಗಿಲ್ಟ್ ಫ್ರೀ ಸ್ವೀಟ್ನೆಸ್, ನೋ ರಿಫೈನ್ಡ್ ಶುಗರ್, ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಇದರಲ್ಲಿ 100% ಇಲ್ಲ ನೋಡಿ. ಆದ್ರೂ ಇದು ಸ್ವೀಟ್ ಇದೆ, ನ್ಯಾಚುರಲ್ ಸ್ವೀಟ್ ಇದರಲ್ಲಿ ಇದೆ. ಅಂಡ್ ಕನ್ವೀನಿಯಂಟ್ ಆಫರ್ಸ್ ಅಂಡ್ ಟ್ಯಾಬ್ಲೆಟ್, ಎಲ್ಲಿ ಬೇಕಾದ್ರೆ ನೀವು ಈಸಿ ಕ್ಯಾರಿ ಮಾಡಬಹುದು. ಜಸ್ಟ್ ನೀರಿದ್ರೆ ಇವನ್ ನೀವು ಏನ್ ಮಾಡ್ಬೋದು, ನೀರಿನ ಬಾಟಲ್ ಸಿಗ್ತದೆ, ಅದಕ್ಕೇನೆ ಹಾಕ್ಬಿಟ್ಟು ಕುಡಿಬಹುದು, ಏನ್ ತೊಂದಿಲ್ಲ. ಗ್ಲೂಟನ್ ಫ್ರೀ, ಸೇಫ್ ಅಂಡ್ ಸೆನ್ಸಿಟಿವ್ ಲೈಫ್ ಸ್ಟೈಲ್ ಒಳ್ಳೇದು. ಅಂಡ್ ಟ್ರಾವೆಲ್ ಫ್ರೆಂಡ್ಲಿ, ನೀವು ಟ್ರೈನ್ ಇರ್ಬೋದು, ಬಸ್ ಇರ್ಬೋದು, ಫ್ಲೈಟ್ ಇರ್ಬೋದು, ಈಸಿಯಾಗಿ ಇದನ್ನ ಕೊಂಡೋಗ್ಲಿಕ್ಕೆ ಆಗ್ತದೆ. ಸೊ ಈಗ ನಾವು ಟ್ರೆಡಿಷನಲ್ 1 by 1 ಐಟಮ್ ಬಗ್ಗೆ ಜಸ್ಟ್ ನೋಡೋಣ. ಸೊ ಏನೇನು ಇದೆ ಇದರಲ್ಲಿ ಮೈನ್ ಐಟಮ್ ಇದರಲ್ಲಿ ಅಶ್ವಗಂಧ ರೂಟ್ ಪೌಡರ್ ಅಂಡ್ ತುಳಸಿ ಲೀವ್ಸ್ ಪೌಡರ್ ಅಂಡ್ ಟ್ರಿಫಲಾ ಪರ್ಸಿಕ್ಯಾಪ್ ಪೌಡರ್ ಅಂಡ್ ಆಮ್ಲಾ ಪೆರಿಕ್ಯಾಪ್ ಪೌಡರ್ ಅಂಡ್ ಶತಾವರಿ ರೂಟ್ ಪೌಡರ್. ಎಂತ ಐಟಮ್ ರೀ ಇದಲ್ಲಿರೋ ಐಟಮ್ಗಳಿಗೆ. ನಾನು ಹೇಳುದು ಇದಕ್ಕೆ ಒಂದೊಂದು ಇದಕ್ಕೆ ನಾನು ಹೇಳುದು 10 ರೂಪಾಯಿ ಅಂತ ಹೇಳಿದ್ರು, ಎಷ್ಟಾಯ್ತು, 24ಕ್ಕೆ 240 ರೂಪಾಯಿ ಆಯ್ತು. ಒಂದೊಂದಕ್ಕೆ ಒಂದು 10 ಪೈಸಾ ಅಂತ ಹೇಳಿದ್ರು ನಿಮ್ಗೆ ಎಷ್ಟಾಯ್ತು, ಅದಕ್ಕೆ 24ಕ್ಕೆ 2 ರೂಪಾಯಿ 40 ಪೈಸಾ ಆಯ್ತು. 1 ಪೈಸಾ ಇಷ್ಟು ಐಟಮ್ ಅನ್ನ ಹಾಕಿ ಕಂಪನಿ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಮಾತ್ರ ಅಲ್ಲ, ಮುಂದೆ ನೋಡಿ ವೀಟ್ ಗ್ರಾಸ್ ನಂಬರ್ 1 ನೋಡಿ, ನಿಮ್ಗೆ ಹಿಮೋಗ್ಲೋಬಿನ್ಗೆ ತುಂಬಾ ಒಳ್ಳೆ. ಸ್ಪಿರುಲಿನಾ ಪೌಡರ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಅಂಡ್ ಮೊರಿಂಗಾ ಲೀವ್ಸ್ ಇದೆ ಇದರಲ್ಲಿ. ಈವನ್ ನಾವು ಮೊರಿಂಗಾ, ನುಗ್ಗೆಕಾಯಿ ಇಸ್ ವೆರಿ ಗುಡ್, ಸ್ಟ್ರೆಂತ್ ಕೊಡ್ಲಿಕ್ಕೆ ಒಳ್ಳೇದಿದೆ. ಆಲ್ಫಾಲ್ಫಾ ಎಕ್ಸ್ಟ್ರಾಕ್ಟ್, ಇದೆಲ್ಲ ನಿಮ್ಗೆ ಏನೋ ಬುರುಗು ಬರ್ತದಲ್ಲ, ನೊರೆ ಬರ್ತದಲ್ಲ ನೋಡಿ, ಇದನ್ನ ಯೂಸ್ ಮಾಡಿದ್ದಾರೆ. ಇದು ನಿಮ್ಗೆ ಕೆಲವು ಕಡೆ ಸಿಗ್ತದೆ, ಇದು ನಮ್ಮಲ್ಲಿ ಕೂಡ ಸಿಗ್ತದೆ, ಅದು ಹೂ ಬಿಡ್ತದೆ ಅದು. ಸೊ ಆಲ್ಫಾಲ್ಫಾ ಎಕ್ಸ್ಟ್ರಾಕ್ಟ್ ಮುಂದೆ ನೋಡೋಣ. ಅಂಡ್ ಸ್ಪಿನಾಚ್ ಲೀವ್ಸ್ ಪೌಡರ್, ಈವನ್ ನಿಮ್ಗೆ ಬಸಳೆ ಕೇಳಿರ್ಬೋದು, ಅದೇ ತರ ಅದನ್ನ ಪೌಡರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅರೋಮ್ಯಾಟಿಕ್ ಸ್ಪೈಸಸ್, ಒಳ್ಳೆ ಸ್ಮೆಲ್ ಬರ್ಲಿಕ್ಕೋಸ್ಕರ. ಅರೋಮ್ಯಾಟಿಕ್ ಅಂದ್ರೆ ಕುಡಿಲಿಕ್ಕೂ ಮಜಾ ಇರಬೇಕಲ್ಲ, ಸುಮ್ಮನೆ ಅದಕ್ಕೆ ಕಾರ್ಡಮನ್ ಪೌಡರ್ ಯೂಸ್ ಮಾಡಿದ್ದಾರೆ, ಸಿನಮನ್ ಬಾರ್ಕ್ ಪೌಡರ್ ಯೂಸ್ ಮಾಡಿದ್ದಾರೆ, ಅಂಡ್ ಏಲಕ್ಕಿ ಪೌಡರ್ ಯೂಸ್ ಮಾಡಿದ್ದಾರೆ. ಲೆಮನ್ ಗ್ರಾಸ್ ಇದರಲ್ಲಿದೆ, ಅದನ್ನು ಯೂಸ್ ಮಾಡಿದ್ದಾರೆ. ಫೆನಲ್ ಸೀಡ್ ಪೌಡರ್, ಇನ್ನೊಂದು ಫೆನಲ್ ಸೀಡ್ ಅಂತ ಅದರ ಪೌಡರ್ ಅನ್ನು ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಫ್ಲೆಕ್ಸೀಡ್ ಪೌಡರ್. ಫ್ಲೆಕ್ಸೀಡ್ ಗೊತ್ತಿದೆ, ಹಾರ್ಟಿಗೆ ನಂಬರ್ 1. ಆಗ್ಲೇ ಅದಕ್ಕೆ ಹಾರ್ಟ್ ಅಟ್ಯಾಕ್ ನಿಮ್ಗೆ ಇದು ತಗೊಳ್ಳುವಾಗ ಇದು ಫ್ಲೆಕ್ಸೀಡ್ ಪೌಡರ್ ಇದರಲ್ಲಿ. ಅಂಡ್ ಸಿಸೇಮ್ ಸೀಡ್ ಪೌಡರ್, ಇದು ಸಹ ನಿಮ್ಗೆ ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ಗೆ ಇದು ಒಳ್ಳೇದಾಗ್ತದೆ. ಅಂಡ್ ಬೀಟ್ರೂಟ್ ಪೌಡರ್, ನಾರಿನಾಂಶ ಮತ್ತೆ ನಿಮ್ಗೆ ಏನು ಬ್ಲಡ್ಗೆ ಇದು ತುಂಬಾ ಒಳ್ಳೆಯದು ಅದು. ಅಂಡ್ ಬಾರ್ಲಿ ಸೀಡ್ ಪೌಡರ್ ಅಂಡ್ ಟರ್ಮರಿಕ್ ಪೌಡರ್. ಬಾರ್ಲಿ ಸಹ ಬಾಡಿಯನ್ನು ಕೂಲ್ ಆಗಲಿಕ್ಕೆ, ಟರ್ಮರಿಕ್ ಯಾವುದಕ್ಕೆ, ಟರ್ಮರಿಕ್ ಆಂಟಿ ಕ್ಯಾನ್ಸರ್, ದಟ್ ಇಸ್ ವೆರಿ ಗುಡ್ ಫಾರ್ ವೆರಿ ಸ್ಕಿನ್ಗೆ ತುಂಬಾ ಒಳ್ಳೇದು. ಅಂಡ್ ನಿಮ್ಗೆ ಈವನ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ತಿದ್ದಾಗೂ ಅದು ತುಂಬಾ ಹೆಲ್ಪ್ ಆಗ್ತದೆ. ಸೊ ಈಗ
ಟೈಮ್ ಇಸ್ ಆಲ್ರೆಡಿ ಇನ್ನು 20 ಮಿನಿಟ್ಸ್ ಇದೆ, ಅದ್ರೊಳಗೆ ಕವರ್ ಮಾಡಬೇಕಾಗಿದೆ. ನಾನು ಫಾಸ್ಟ್ ಹೋಗ್ತಾ ಇರ್ತೇನೆ. ಫಾಸ್ಟ್ ಇದರಲ್ಲಿ ಏನ್ ಐಟಮ್ ಇದೆ ಅಂತ ಡೀಟೇಲ್ ಹೇಳ್ಬಿಡ್ತೇನೆ. ಆಲ್ಫಾ ಸಸ್ಯ ಇಲ್ಲಿ ಕಾಣ್ತಾ ಇದೆಯಲ್ಲ, ಆಲ್ಫಾ ನಿಮ್ಗೆ ಕಾಣ್ತದಲ್ಲ, ಯಾಕಂದ್ರೆ ಸ್ಕಿನ್ ಅಲ್ಲಿ ಇದೆ, ನನಗೆ ಕಾಣ್ತಾ ಇದೆ ಅಂತ. 1 ಮಿನಿಟ್ ನೋಡ್ತೀನಿ, ನಿಮ್ಗೆ ಕಾಣ್ತದೆ ಇಲ್ಲ? ಓಕೆ, ಕಾಣ್ತಾ ಇದೆ, ಎಲ್ರಿಗೂ ಕಾಣ್ತಾ ಇದೆ. ಹಲವು ಕಾಯಿಲೆಗಳಿಗೆ ಮನೆಮದ್ದು ಇದು. ಇದನ್ನ ನೀವು ಇಟ್ಕೊಂಡು ಇದನ್ನ ನಿಮ್ಗೆ ಇದು ಎಲ್ಲಿಯೂ ಯಾವುದ್ರಲ್ಲಿ ನೀವು ಕಾಣ್ಲಿಕ್ಕಿಲ್ಲ ಇದು. ಸೊ ಈಗ ಕಂಪನಿ ಇದರಲ್ಲಿ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ನಂಬರ್ 1 ಇದೆ, ನಂಬರ್ 1. ಜಸ್ಟ್ ಆಲ್ಫಾ ಎಲ್ಲಿ ನಿಮ್ಗೆ ತಂದು ಕುಡಿಯುವುದು ಮಾಡಿ ಎಷ್ಟು ಜಸ್ಟ್ ನೋಡಿ ಎಂತ ಟೇಸ್ಟ್ ಗೊತ್ತುಂಟ ನಿಮ್ಗೆ. ಜಸ್ಟ್ ಒಂದ್ಸಲ ಕುಡಿದು ನೋಡಿ, ರಿಯಲಿ ಐ ಲೈಕ್ ವೆರಿ ಮಚ್. ಬೆಸ್ಟ್ ಇದು. ನೀವು ಏನಾದ್ರೂ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಹೋದ್ರೆ, ಇದಕ್ಕೆ ನಾವೊಂದು ಇಲ್ಲಿ ಒಂದು ಹೋಟೆಲ್ ಇದೆ ಲೋಟಸ್ ಇನ್, ಅದಕ್ಕೆ 200 ರೂಪಾಯಿ ಚಾರ್ಜ್ ಮಾಡೋದು. 200 ಒಂದು ಜ್ಯೂಸಿಗೆ 200 ರೂಪಾಯಿ ಚಾರ್ಜ್. ಜಸ್ಟ್ 15 ರೂಪಾಯಿಲಿ ಮನೆಯಲ್ಲಿ ಮಾಡ್ಬೋದು. ಹೋಗಿ ನೀವು ಆರ್ಡಿನರಿ ಹೋಟೆಲ್ಗೆ ಹೋಗಿ, ಅವನು ಹೇಳ್ತಾನೆ 40-50 ರೂಪಾಯಿ ಕಮ್ಮಿ ಕೊಡುದಿಲ್ಲ. ಜಸ್ಟ್ ಯು ಕ್ಯಾನ್ ಟ್ರೈ ಇಟ್, ಮನೆಯಲ್ಲಿ ನೋಡಿ. ರೆಡಿ, ನಿಮ್ಗೆ ಏನು ಹಾಕ್ಲಿಕ್ಕಿಲ್ಲ, ಓನ್ಲಿ ನೀರ್ ಒಂದು ಹಾಕಿದ್ರೆ ಆಯ್ತು ಅಷ್ಟೇ. ಟ್ರೈ ಮಾಡಿ. ಈಗ ಸೆಕೆಂಡ್ ನಿಮ್ಗೆ ಇರುವ ಐಟಮ್ ಇಲ್ಲಿ ನೋಡಿದ್ರಿ, ಅದ್ರಲ್ಲಿ ಏನೇನು ಆಲ್ಫಾದಲ್ಲಿ ನಿಮ್ಗೆ ನೋಡಿದ್ರಿ ಏನೇನು ಇದೆ ಅಂತ. ಸೊ ಅದರಿಂದ ನಾನು ಇಷ್ಟು ಐಟಮ್ ಇದೆ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಆ ಒಂದು ಪ್ರಾಡಕ್ಟ್ ನಿಮ್ಗೆ ಆಲ್ಫಾದಲ್ಲಿ ಇಷ್ಟು ಐಟಮ್ ಇದೆ ನೋಡಿ. ಇದು ಇಷ್ಟು ಐಟಮ್ ನಿಮ್ಗೆ ಸಿಗ್ತದೆ. ಅಂದ್ರೆ ಇದರಲ್ಲಿ ಟೋಟಲಿ ನೀವು 24 × 10 ಮಾಡ್ಬೋದು. ಅಂದ್ರೆ 240 ಐಟಮ್ ಸಿಗ್ಬೋದು ಇದರಲ್ಲಿ, ಅಷ್ಟು ಇದರಲ್ಲಿ ಇದೆ. ಓಕೆ, ಡೀಟೇಲ್ ಹೋಗುದಿಲ್ಲ. ನೆಕ್ಸ್ಟ್ ಸರ್ವರೋಗ ನಿರ್ವಹಣೆ ಬಾರ್ಲಿ ಇಸ್ ವೆರಿ ಗುಡ್ ಫಾರ್ ಬಾಡಿ. ಎಲ್ಲ ನಿಮ್ಗೆ ಇವತ್ತೇನು ಇದು ಮಾಡ್ತಾರಲ್ಲ, ಏನು ಬಿಯರ್ ದ ಬೇಸ್ ಮೆಟೀರಿಯಲ್ ಬಾರ್ಲಿ. ಸೊ ಅದರಿಂದ ನಿಮ್ಗೆ ಸರ್ವ ರೋಗವನ್ನು ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ದೇಹದಲ್ಲಿರುವ ತಾಪವನ್ನು ತಕ್ಷಣವೇ ಕಡಿಮೆ ಮಾಡೋ ಅದ್ಭುತ ಪಾನೀಯ. ಯಾಕಂದ್ರೆ ಇದರಲ್ಲಿ ಬಾರ್ಲಿ ಇದೆ, ಅದಕ್ಕೋಸ್ಕರ ಇದು ಕುಡಿದಾಗ ನಮ್ಮ ಬಾಡಿ, ಈಗ ಎಲ್ಲ ಸೆಕೆ ಇದೆ, ಈಗ ನೀವು ಇದನ್ನ ಸ್ಟಾರ್ಟ್ ಮಾಡಿ ನೋಡಿ, ನೀರು ಎಷ್ಟು ಕುಡಿತೀರಿ ನೀವು, ಅದನ್ನ ತಕ್ಷಣವೇ ಕಡಿಮೆ ಮಾಡುವ ಅದ್ಭುತ ಪಾನೀಯ ಅಂತ ಹಾಕಿದ್ದಾರೆ. ದೇಹದಲ್ಲಿರುವ ತಾಪವನ್ನು ತಕ್ಷಣವೇ ಕಡಿಮೆ ಮಾಡುವ ಅದ್ಭುತ ಪಾನೀಯ ಅಂತ ಹೇಳಿದ್ರೆ ಸೂಪರ್ ಗ್ರೀನ್. ನೆಕ್ಸ್ಟ್ ಹೋಗೋಣ. ಇದನ್ನು ತಿಂದರೆ 7 ದಿನ ನಿಮ್ಮ ಕಣ್ಣಿನ ದೃಷ್ಟಿ 100% ಹೆಚ್ಚಾಗುತ್ತದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಎಂತೆಂತ ಪ್ರಾಡಕ್ಟ್ ಅನ್ನ ಇದನ್ನ ಯೂಸ್ ಮಾಡಿ, ದೃಷ್ಟಿಗೆ ತುಂಬಾ ಒಳ್ಳೇದು ಹೇಳ್ತಾರೆ. ಜಸ್ಟ್ ನೀವು ಸೂಪರ್ ಗ್ರೀನ್ ತಗೊಳ್ಳಿ, ದೃಷ್ಟಿಗೆ ಒಳ್ಳೇದು. ತಾಯಿಯ ಹಾಲಿನ ನಂತರ ಅಧಿಕ ಪೋಷಕಾಂಶಗಳನ್ನು ಹೊಂದಿರುವ ಏಕೈಕ ಸಸ್ಯ. ಸ್ಪುಲ್ನ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದನ್ನು ಸೇವನೆ ಮಾಡಿದ್ರೆ ಎಷ್ಟೆಲ್ಲ ಕಾಯಿಲೆಗಳು ನಿವಾರಣೆ ಆಗ್ತದೆ ಗೊತ್ತಾ. ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ನಿಮ್ಗೆ ಕಾಯಿಲೆಗಳು ತೋರಿಸಿದೆ. ಇದು ಒಂದು ಪ್ರಾಡಕ್ಟ್ ಇಟ್ಕೊಂಡು ನೀವು ಮಿರಾಕಲ್ ಮಾಡಬಹುದು. ಸೊ ವೀಟ್ ಗ್ರಾಸ್, ಇದ್ರ ಬಗ್ಗೆ ನಾನು 3 ಗಂಟೆ ಭಾಷಣ ಮಾಡ್ಬೋದು. ಯಾಕೆಂದ್ರೆ ಮೊದಲು ನಾನು ಇದನ್ನ ಡೀಲಿಂಗ್ ಮಾಡ್ತಾ ಇದ್ದೆ. 1990 ನಾನು ಇದನ್ನ ತರಿಸ್ತಾ ಇದ್ದೆ, ಪೂನಾದಿಂದ ತರಿಸ್ತಾ ಇದ್ದೆ ನೋಡಿ ಇದು. ಸೊ ಪ್ರಾಡಕ್ಟ್ ಅನ್ನು ವೀಟ್ ಗ್ರಾಸ್, ಇದರಲ್ಲೂ ಸಹ ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ ಇದೆ. ಸೊ ಇದನ್ನ ಗೋಧಿ ಹುಲ್ಲು ಅಂತ ಕರೀತಾರೆ. ಹೆಲ್ತ್ ಬೆನಿಫಿಟ್ಸ್ ಬೇಕಾದಷ್ಟು ನಿಮ್ಗೆ. ಆಂಟಿ ಆಕ್ಸಿಡೆಂಟ್ ಇರ್ಬೋದು, ಇಂಪ್ರೂವ್ ದ ಸ್ಲೀಪ್ ಇರ್ಬೋದು, ರೆಡ್ಯೂಸ್ ಫಟಿಗ್ ಇರ್ಬೋದು, ಇದೆಲ್ಲ ಬೂಸ್ಟ್ ಇಮ್ಯುನಿಟಿ ಇರ್ಬೋದು, ಟ್ರೀಟ್ ಕಾಮನ್ ಕೋಲ್ಡ್ ಇರ್ಬೋದು, ಅದಕ್ಕೆಲ್ಲ ಇದು ಬೆಸ್ಟ್ ಐಟಮ್ ನೋಡಿ. ನಂಬರ್ 1 ವೀಟ್ ಗ್ರಾಸ್ ಅನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈ ಸೊಪ್ಪು ತಿಂದರೆ 300 ರೋಗಗಳು ಮಾಯ ಆಯ್ತಲ್ಲ. ನಾನು ಹೇಳುದಿಲ್ಲ, ಕನ್ನಡ ಸಂಜೀವಿನಿ ಅವ್ರು ಹೇಳ್ತಾ ಇದ್ದಾರೆ. ಯಾವ ಸೊಪ್ಪಿದು? ಇದೇ ನುಗ್ಗೆ ಸೊಪ್ಪು ಅಷ್ಟು ಒಳ್ಳೇದು. 300 ರೋಗಗಳಿಗೆ ಡಯಟ್. ನಾವ್ ಯಾವಾಗ್ಲೂ ಕ್ಲೈಮ್ ಮಾಡ್ಲಿಕ್ಕಿಲ್ಲ, ಆದ್ರೆ ಇಲ್ಲಿ ಹೇಳ್ತಾರೆ ಕ್ವಶನ್ ಮಾರ್ಕ್, ಆಶ್ಚರ್ಯ ಇದೆ, ಹೌದಾ? ಈ ಸೊಪ್ಪು ತಿಂದರೆ 300 ರೋಗಗಳು ಮಾಯ. ವೈ ಕಾಂಟ್ ಯು ಟ್ರೈ ಅವರ್ ದಿಸ್ ಪ್ರಾಡಕ್ಟ್? ಯಾವ್ಯಾವುದೋ ಕಾಯಿಲೆಗಳು ಬರ್ತದೆ, ಜಸ್ಟ್ ಯು ಟ್ರೈ ಇಟ್. ಯಾವ್ದಾದಕ್ಕೂ ನಾನು ಹೇಳಿದಲ್ಲ, ಒಂದು ಎಳ್ನೀರಿಗೆ 60 ರೂಪಾಯಿ ಆಗಿದೆ, ಒಂದು ಗೋಲಿ ಸೋಡಕ್ಕೆ 30 ರೂಪಾಯಿ ಆಗಿದೆ. ನಮ್ದು 15 ರೂಪಾಯಲ್ಲಿ ಮನೆಯಲ್ಲಿ. ಜಸ್ಟ್ ಟ್ರೈ, ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಸೊ ರಕ್ತ ಕಡಿಮೆ, ಮೂಳೆ ಸವಕಲು, ಕಫ ಕರಗಿಸಲು ಈ ಸೊಪ್ಪು ರಾಮಬಾಣ. ಗೊತ್ತಾ ನಿಮ್ಗೆ ಅಂತ? ಯಾವುದು ನಿಮ್ಗೆ? ನುಗ್ಗೆ ಸೊಪ್ಪು. ಕಫ ಹೇಳ್ತಾರೆ, ಮೂಳೆ ಸವಕಲು ಹೇಳ್ತಾರೆ, ಇದಕ್ಕೆಲ್ಲ ನಿಮ್ಗೆ ರಾಮಬಾಣ. ಡ್ರಮ್ ಸ್ಟಿಕ್ ಲೀವ್ಸ್, ಹೆಲ್ತ್ ಬೆನಿಫಿಟ್ ಬೇಕಾದಷ್ಟು ಹೇಳ್ಬೋದು ನಾನು. ಇದ್ರ ಬಗ್ಗೆ ಮೊರಿಂಗಾ ಬಗ್ಗೆ ಮಾತಾಡೋಣ ಆಗ. ಸೊ ಜ್ಯೇಷ್ಠ ಮಧು ಅಂತ ಇನ್ನೊಂದು ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಸೊ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸ್ತದೆ ಅಂತಾರೆ. ಚರ್ಮಕ್ಕೆ ಮಾತ್ರವಲ್ಲದೆ ಗಂಟಲು ನೋವು, ತಲೆನೋವು, ಶೀತ, ಕೆಮ್ಮು ಮತ್ತು ಇತರ ಸಮಸ್ಯೆಗಳಿಗೆ ಕೂಡ ರಾಮಬಾಣ ಈ ಪ್ರಾಡಕ್ಟ್. ಸೊ ಇದರಲ್ಲಿ ಅಸಿಡಿಟಿಗೆ ಈ ಬೇರು ರಾಮಬಾಣ, ಜ್ಯೇಷ್ಠ ಮಧು. ಇದು ಅಸಿಡಿಟಿ ಅದಕ್ಕೆಲ್ಲ ನಿಮ್ಗೆ ಮೊದಲೆಲ್ಲ ಇದನ್ನ ಇದನ್ನೆಲ್ಲ ಹೀಗೆ ತೇದ್ ಬಿಟ್ಟು ನಾಲಿಗೆಗೆ ಹಾಕ್ತಾ ಇತ್ತು. ಸೊ ಅಷ್ಟು ವರ್ಕ್ ಆಗ್ತದೆ. ಡೇಟ್ಸ್ ಫ್ರೂಟ್ ಸಾಲ್ಟ್ ಪೌಡರ್. ಆಗ ಸ್ವೀಟ್ ಬರ್ಲಿಕ್ಕೆ ಏನ್ ಕಾರಣ?
ಇದು ಸ್ವೀಟ್ ಬರ್ಲಿಕ್ಕೆ ನೋಡಿ ಇದನ್ನ ಹಾಕಿದ್ದಾರೆ. ಎಷ್ಟೋ ಜನರಿಗೆ ಒರಿಜಿನಲ್ ಡೇಟ್ಸ್ ಹೇಗಿದೆ ಅಂತ ಗೊತ್ತಿರೋದಿಲ್ಲ. ನೋಡಿ ಈ ಕಡೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ನಾವು ದುಬೈಗೆ ಹೋದಾಗ ನೋಡಿದೀವಿ ನಾವು. ಅಲ್ಲಿ ಹೈಯೆಸ್ಟ್ ಬೆಳೀತದೆ. ಅದರ ಬೆನಿಫಿಟ್, ಅಮೇಜಿಂಗ್ ಬೆನಿಫಿಟ್, 15 ಅಮೇಜಿಂಗ್ ಬೆನಿಫಿಟ್ ಹಾಕಿದ್ದಾರೆ. 15 ಇದೆ ನೋಡಿ, ಅಮೇಜಿಂಗ್ ಬೆನಿಫಿಟ್. ಇದನ್ನ ತಗೊಂಡಾಗ ನಿಮ್ಗೆ ನ್ಯಾಚುರಲ್ ಸ್ವೀಟ್ನರ್, ಇದು ನ್ಯಾಚುರಲ್. ಆಮೇಲೆ ನಿಮ್ಗೆ ಏನು ಎಷ್ಟೋ ಜನರಿಗೆ ವೀಕ್ನೆಸ್ ಇದೆ, ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ವೀಕ್ನೆಸ್ ಅನ್ನ ಗ್ರೇಟ್ ಎನರ್ಜಿ ಬೂಸ್ಟರ್. ಇದಕ್ಕೆ ಹೆಸರೇ ಎನರ್ಜಿ ಬೂಸ್ಟರ್ ಅಲ್ಲ, ಗ್ರೇಟ್ ಮಸಲ್ ಸ್ಟ್ರೆಂತ್, ಬೋವಲ್ ಇಲ್ನೆಸ್ ಅದಕ್ಕೆ ಒಳ್ಳೇದು, ಎಕ್ಸಲೆಂಟ್ ಆಂಟಿ ಆಕ್ಸಿಡೆಂಟ್ ಇದೆ. ಸೊ ಅಂದ್ರೆ ಹೇರ್ಗೆಲ್ಲ, ಹೇರ್ ರೂಟ್ಸ್ಗೆ, ಸ್ಕ್ಯಾಲ್ಪಿಗೆಲ್ಲ ಒಳ್ಳೇದು. ಈ ಪ್ರಾಡಕ್ಟ್ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ, ಪಪ್ಪಾಯಿ ಮಿಕ್ಸ್ ಮಾಡಿದ್ದಾರೆ. ಎಷ್ಟು ಜನರಿಗೆ ಆ ಕಾಯಿಲೆ ಈ ಕಾಯಿಲೆ ಏನೇನೋ ಬರ್ತದೆ, ಆದ್ರೆ ಎಲೆ ಎಲ್ಲ ತಿಂದ್ರು, ಹಣ್ಣು ತಿಂದ್ರು. ಇವತ್ತು ಎಷ್ಟು ಪಪ್ಪಾಯಿ ಮಾರ್ಕೆಟ್ ಆಗಿದೆ. ಇದರ 1 ಚಮಚ ರಸ ಮಾಡಿ ಬಿಡುತ್ತದೆ ಚಮತ್ಕಾರ. 1 ಚಮಚ ರಸ ಡೆಂಗ್ಯೂ, ಮೊಡವೆ, ಕೂದಲುದು, ತಲೆ ಹೊಟ್ಟು, ಜೀರ್ಣಶಕ್ತಿ ಹೆಚ್ಚಿಸಲು, ರಕ್ತದಲ್ಲಿ ಪ್ಲೇಟ್ಲೆಟ್, ಸಕ್ಕರೆ ಕಾಯಿಲೆ ನಿಯಂತ್ರಣ, ಮುಖದ ಕಾಂತಿ ಹೆಚ್ಚಿಸಲು ಇದರಲ್ಲಿ ಯೂಸ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಕಮ್ಸ್ ಡಯಾಬಿಟಿಸ್ ಇರುವವರು ಮೆಂತೆ ತಿಂದರೆ ಇವೆಲ್ಲ ಆಗುದಿಲ್ಲ. ಡಾಕ್ಟರ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಮೆಂತೆ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ಮೇಥಿ ಅಂತ ಹೇಳ್ತಾರೆ, ಮೆಂತೆ, ಇವೆಲ್ಲ ಈ ಪ್ರಾಬ್ಲಮ್ ಬರುವುದಿಲ್ಲ ಅಂತ ಹೇಳ್ತಾರೆ. ಅದು ಕೂದಲು ಉದುರು ಇರಬಹುದು, ಓವರ್ ವೆಯ್ಟ್ ಇರಬಹುದು, ಆಮೇಲೆ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಬೆಸ್ಟ್. ಮಲಬದ್ಧತೆ, ಹೊಟ್ಟೆ ಬೊಜ್ಜು, ಮೂಲವ್ಯಾಧಿ, ತಲೆ ಹೊಟ್ಟೆಗೆಲ್ಲ ನಿಮ್ಗೆ ಈ ಮೆಂತೆ ತುಂಬಾ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಇದನ್ನ ತಕೊಂಡು ನೀವು ಕರೆಕ್ಟ್ ಮಾಡ್ಕೋಬಹುದು. ನಿಮ್ಮ ಕೂದಲು ದಟ್ಟವಾಗಿ, ಉದ್ದವಾಗಿ, ನೈಸರ್ಗಿಕ ಕಪ್ಪು ಆಗಬೇಕಾಗಿದ್ದರೆ, ನಿಮ್ಮ ಕೂದಲು ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣ ಯಾವುದು? ನೆಲ್ಲಿಕಾಯಿ. ಇವಳ ಕೂದಲೆಲ್ಲ ನೋಡಿ, ನೆಲ್ಲಿಕಾಯಿ, ನೆಲ್ಲಿಕಾಯಿ ಆಮ್ಲ, ಇದರಲ್ಲಿ ನೆಲ್ಲಿಕಾಯಿಯನ್ನು ಬಳಸಿದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇಷ್ಟು ರೇಟ್, ಇಷ್ಟು ಇರುವ ಬರೀ 15 ರೂಪಾಯಿ ಕಂಪನಿ ಕೊಡ್ತಾ ಇದೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗ್ತದೆ. ಒಂದು ಗ್ಲಾಸ್ 15 ರೂಪಾಯಿಲಿ ಎಷ್ಟು ಐಟಮ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇದನ್ನ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಅಶ್ವಗಂಧ ಇದೆ, ರಸಾಯನ ಶಾಸ್ತ್ರ ರಹಸ್ಯ. ಅಶ್ವಗಂಧ ರಸಾಯನ ರಹಸ್ಯ, ಇದು ತಿಂದವರಿಗೆ ಗೊತ್ತಂತೆ ಅದರ ಏನು ಗುಟ್ಟಂತ. ಎಸ್ಪೆಷಲಿ ಜೆಂಟ್ಸ್ಗೆಲ್ಲ ತುಂಬಾ ಒಳ್ಳೇದು, ತಾಕತ್ ಕೊಡ್ತದೆ ಇದು. ಬ್ರೈನಿಗೆ, ಅಸ್ತಮಾ, ಸ್ಲೀಪ್ನೆಸ್, ಜಾಯಿಂಟ್ ಪೇನ್, ಈವನ್ ಸೆಕ್ಸ್ ಆ್ಯಂಡ್ ಸ್ಕಿನ್. ರಾಮಬಾಣ ಇದರಲ್ಲಿ ಪೌಡರ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಸಮೃದ್ಧ ಪೋಷಕಾಂಶಗಳ ಖರ್ಜೂರ, ಆಲ್ರೆಡಿ ನಾನು ಖರ್ಜೂರ ಬಗ್ಗೆ ಹೇಳಿದ್ದೀನಿ. ಸೊ ಶತಾವರಿ, ನಮ್ಮ ಆರೋಗ್ಯ ಸಂಜೀವಿನಿ ಬಳಸೋದ್ರಿಂದ ಏನಾಗುತ್ತೆ, ಈ ಸಮಸ್ಯೆಗಳು ಇರುವವರಿಗೆ ಉತ್ತಮ, ಅತಿ ಸುಲಭದ ಮನೆಮದ್ದು. ಈ ಕೆಲವೊಂದು ಶತಾವರಿಯಿಂದ ಏನೇನು ನಿಮ್ಗೆ ಕಾಣ್ತದೆ ಇಲ್ಲಿ ಪ್ರಾಬ್ಲಮ್, ಇಂಥವರಿಗೆಲ್ಲ ಶತಾವರಿ ತುಂಬಾ ಹೆಲ್ಪ್ ಮಾಡ್ತದೆ. ಇಂಪ್ರೂವ್ ದ ಫರ್ಟಿಲಿಟಿ ಅಂಡ್ ಮೆನ್ಸ್ಟ್ರುವಲ್ ಕ್ರಾಂಪ್ಸ್, ಲೇಡೀಸ್ಗೆಲ್ಲ ತುಂಬಾ ಒಳ್ಳೇದಾಗ್ತದೆ. ಪ್ರಮೋಟ್ಸ್ ಲ್ಯಾಕ್ಟೇಷನ್ ಪೀರಿಯಡ್ ಕರೆಕ್ಟ್ ಮಾಡ್ತದೆ, ವೆಯ್ಟಿಗೆ ಒಳ್ಳೇದಾಗ್ತದೆ. ಈವನ್ ರೀಪ್ರೊಡಕ್ಟಿವ್ ಟಾನಿಕ್ ಅಂತ ಹೇಳ್ತಾರೆ, ಇಮ್ಯುನಿಟಿ. ಸೊ ಶತಾವರಿ ಅಂದ್ರೆ ಏನ್ ಹೇಳ್ತಾರೆ, ಇದಕ್ಕೆ 1000 ಬೇರಿನ ಅಂತ ಏನೋ ಒಂದು ಹೆಸರಿದೆ ಕನ್ನಡದಲ್ಲಿ, ತಾಯಿ ಅಂತಾನೋ ಕರೀತಾರೆ. ಸೊ ನೆಕ್ಸ್ಟ್ ಇದ್ದ ತುಳಸಿಯಲ್ಲಿ ಯೂಸ್ ಮಾಡಿ ಔಷಧಿ. ತುಳಸಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಕಫ ನೆಗಡಿ ಆದ್ರೆ ತುಳಸಿ ಯೂಶುವಲಿ ಎಷ್ಟೋ ವರ್ಷದಿಂದ ಯೂಸ್ ಮಾಡ್ತಾರೆ. ತುಳಸಿಯಲ್ಲೆಲ್ಲ ಅಡಗಿರುವ ಔಷಧಿ ಅಂಶಗಳು ನಿಮ್ಗೆ ಈ ಪ್ರಾಡಕ್ಟ್ ಅಲ್ಲಿ ಸಿಗ್ತದೆ. ಅಂಡ್ ಹೆಲ್ತ್ ಬೆನಿಫಿಟ್ಸ್ ಆಫ್ ತುಳಸಿ ಇಲ್ಲಿ ಕಾಣ್ತದಲ್ಲ, ತುಳಸಿಯಲ್ಲಿ ಏನೇನ್ ಬೆನಿಫಿಟ್ ಇದೆ ಇದನ್ನ ನೀವು ತಿಳ್ಕೊಬಹುದು, ಅಥವಾ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಬಹುದು. ಏನೇನ್ ಅದು ಸಹ ಇದರಲ್ಲಿ ನಿಮ್ಗೆ ಇರುತ್ತೆ. ಈ ಒಂದು ಸೊಪ್ಪು 16 ಕಾಯಿಲೆಗೆ ಮನೆಮದ್ದು. ಯಾವ್ದು ನೋಡ್ಕೊಳ್ಳಿ, ಫೋಟೋ ತಗೊಳ್ಳಿ. ವಿಶೇಷವಾಗಿ ಚರ್ಮದ ಸಮಸ್ಯೆ ಇದ್ದವರು, ಕೂದಲು ಉದುರು ಸಮಸ್ಯೆ ಇದ್ದವರು ತಪ್ಪದೆ ಈ ಸೊಪ್ಪನ್ನು ತಿನ್ನಿ ಅಂತ. ದಿಸ್ ಇಸ್ ಬಸಳೆ, ಗೊತ್ತಾ ನಿಮ್ಗೆ? ಬಸಳೆ ಸೊಪ್ಪಿದು. ಸೊ ಈ ಬಸಳೆ ತಿನ್ನುವುದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ನೀವು ಬಸಳೆ ತಿನ್ನಿಗೆ ಎಲ್ಲಿ ಹೋಗ್ತಾರೆ? ಜಸ್ಟ್ 15 ರೂಪಾಯಿ ಕೊಡಿ, ಇದನ್ನ ತಗೊಳ್ಳಿ, ಅಲ್ಲ ಈಸಿ. ಸೊ ಹಾಗಾಗಿ ನಾನು ಹೇಳುದು, ಈ ಸೊಪ್ಪಲ್ಲಿ ಇದನ್ನ ಮಾಡಿದ್ರು. ಅಗಸೆ ಬೀಜದ ಪ್ರಯೋಜನ, ಇದರಲ್ಲಿ ಅಗಸೆ ಬೀಜವನ್ನ ಯೂಸ್ ಮಾಡಿದ್ದಾರೆ. ಫ್ಲೆಕ್ಸ್ ಸೀಡ್ ಅಂತ ಹೇಳಿದಲ್ಲ, ಅಗಸೆ ಬೀಜ. ಸೊ ಅದರಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಆಗುತ್ತೆ, ರಕ್ತದೊತ್ತಡಕ್ಕೆ ತುಂಬಾ ಒಳ್ಳೇದು, ಉನ್ನತ ಗುಣ ಪ್ರೋಟೀನ್ ಹೊಂದಿರುತ್ತದೆ, ಮಧುಮೇಹ ನಿಯಂತ್ರಿಸಲು ಹೆಲ್ಪ್ ಆಗ್ತದೆ, ಕ್ಯಾನ್ಸರ್ ಅನ್ನ ತಡಿಲಿಕ್ಕೂ ಕೂಡ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ಪ್ರತಿದಿನ ಕಪ್ಪು ಎಳ್ಳು ತಿಂದ್ರೆ ಇಷ್ಟೆಲ್ಲಾ ಪ್ರಯೋಜನಗಳು ಸಿಗ್ತದೆ. ಎಷ್ಟೆಲ್ಲಾ ಪ್ರಯೋಜನ ಸಿಗ್ತದೆ. ಕಪ್ಪು ಎಳ್ಳು ಉಂಟಲ್ಲ ನಿಮ್ಗೆ, ಈವನ್ ಅವನಿಗೆ ಉಸಿರಿದ್ರೆ ಅವನ ಬದುಕಿಸಬಹುದಂತೆ ನೋಡಿ, ಲಾಸ್ಟ್ ಸ್ಟೇಜ್ ಇರ್ಬೋದು. ಬಟ್ ಇದರಲ್ಲಿ ಅಷ್ಟು ಒಂದು ಅಂಶ ಇದರಲ್ಲಿದೆ ಕಪ್ಪು ಎಳ್ಳಲ್ಲಿ. ಸೊ ಇದನ್ನ ಯೂಸ್ ಮಾಡಿ ನೀವು ಬೆನಿಫಿಟ್ ಅನ್ನ ತಗೋಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಪ್ಪು ಎಳ್ಳಿನ ಬೆನಿಫಿಟ್ ಏನೇನು ಇದೆ ಅಂತ ಹೇಳಿ. ಸೊ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಆಫ್ ಸಿಸೇಮ್ ಸೀಡ್ಸ್ ಅಲ್ಲಿ ಇಂಪ್ರೂವ್ ದ ಬೋನ್ ಹೆಲ್ತ್ ಅಂಡ್ ಕೊಲೆಸ್ಟ್ರಾಲ್, immunity, blood pressure and periods, sugar, cancer, weight, oxidative stress, even cure inflammation.
ನೋವು ಸಂಕಟ ಇದ್ದವರಿಗೆಲ್ಲ, ಈವನ್ PCOS ಪ್ರಾಬ್ಲಮ್ ಇದ್ದವರಿಗೂ ಸಹ ಇದು ಉತ್ತಮ ಅಂತ ಕೊಟ್ಟಿದ್ದಾರೆ. ಸಿಸೇಮ್ ಸೀಡ್ಸ್ ಇದರಲ್ಲಿ ಇದೆ. ಸೊ ಸೌಂದರ್ಯ ಮತ್ತು ಆರೋಗ್ಯಕ್ಕೆ ಅರಿಶಿನ ಲಾಭಗಳು, ತಿಂದರೆ ಆಶ್ಚರ್ಯ ಪಡುತ್ತೀರಿ. ಅರಿಶಿನ ಇದೆ, ಪುನಃ ನೀವು ಅರಿಶಿನಕ್ಕೆ ಹೋಗ್ತಾ ಅರಿಶಿನ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ಅದನ್ನ ಅರಿಶಿನವನ್ನು ಸಾರಿ ತಗೊಂಡ್ರೆ ಏನಾಗ್ತದೆ, ಆಶ್ಚರ್ಯ ಆಗ್ತದೆ ಹೇಳ್ತಾರೆ ಸ್ಕಿನ್ನಿಗೆ. ನಂಬರ್ 1 ಸ್ಕಿನ್ನಿಗೆ, ಈವನ್ ಆಂಟಿ ಕ್ಯಾನ್ಸರ್ ಎಫೆಕ್ಟ್. ಸೊ ಈಗ ಲಾಸ್ಟ್ ಬಟ್ ನಮ್ಗೆ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ದೇನೆ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಲ್ತ್ ಬೆನಿಫಿಟ್ಸ್ ಆಫ್ ಟರ್ಮರಿಕ್. ಈ ಟರ್ಮರಿಕ್ ಇಂದ ಅಂದ್ರೆ ಅರಿಶಿನದ ಎಷ್ಟೆಷ್ಟು ಲಾಭಗಳು ಅಂತ. ಎಸ್ಪೆಷಲಿ ನಾನು ಹೇಳೋದು ಇದು ಆಂಟಿ ಕ್ಯಾನ್ಸರ್, ಕ್ಯಾನ್ಸರಿಗೆ ಬರ್ದಿದ್ದಾಗೆ ತಡೆಗಟ್ತದೆ. ಹಾರ್ಟ್ಗೆ ತುಂಬಾ ಒಳ್ಳೇದು, ಶುಗರಿಗೂ ಸಹ ತುಂಬಾ ಬರ್ದಿದ್ದಾಗೆ ತಡೀತಾರೆ. ಈವನ್ ಅಲ್ಝೀಮರ್, ನೆನಪಿನ ಶಕ್ತಿ ಎಲ್ಲ ಕಮ್ಮಿ ಆಗುದು, ಡಿಪ್ರೆಷನ್ಗೆ ಸಹ ತುಂಬಾ ಒಳ್ಳೇದು ಹೇಳ್ತಾರೆ. ಐಗೆ, ಕಣ್ಣಿಗೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ರೊಮಾಟೈಡ್ ಆರ್ಥ್ರೈಟಿಸ್ಗೆ ಈ ಅರಿಶಿನ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದನ್ನ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ಇದನ್ನ ಕುಡಿಯೋದ್ರಿಂದ ನೀವು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತದೆ. ದಾಲ್ಚಿನಿ ಮತ್ತೆ ಚಕ್ಕೆ ಬಗ್ಗೆ ನೀವು ಕೇಳಿರ್ಬೋದು. ನೀವು ಕೆಲವು ನಾನ್ ವೆಜ್ ಅಲ್ಲಿ ಜಾಸ್ತಿ ಇದನ್ನೆಲ್ಲ ಬಳಸ್ತಾರೆ. ಆದ್ರೆ ಈ ಸಮಸ್ಯೆ ಜನ್ಮದಲ್ಲೇ ಹತ್ರ ಸುಳಿಯಲ್ಲ ಅಂತಾರೆ. ವೈದ್ಯ ಲೋಕಕ್ಕೆ ಸವಾಲಿದು ಅಂತಾರೆ. ಯಾವ ಸಮಸ್ಯೆ ಹೇಳ್ಬೋದಾ ನೀವು? ದಾಲ್ಚಿನಿ ಮತ್ತೆ ಚಕ್ಕೆಯಿಂದ ತಡೆಗಟ್ಟುವ ಸಮಸ್ಯೆಗಳು ನೋಡಿ. ಅಜೀರ್ಣ ವಾಸಿ ಮಾಡುತ್ತೆ, ಅಜೀರ್ಣಕ್ಕೆ ನಂಬರ್ 1 ದಾಲ್ಚಿನಿ. ಹೃದಯಕ್ಕೆ ಒಳ್ಳೇದು, ಡಯಾಬಿಟಿಸ್ ಸೂಪರ್, ಚಳಿಗಾಲಕ್ಕೆ ಬೆಚ್ಚಗಿಡುತ್ತದೆ, ಚರ್ಮಕ್ಕೆ ಒಳ್ಳೇದು ಹೇಳ್ತಾರೆ. ಸೊ ಅದರಿಂದ ಈ ಚಕ್ಕೆ, ದಾಲ್ಚಿನಿ ಕೇಳಿರ್ಬಹುದು ನೀವು. ಸೊ ಇದನ್ನ ಅದಕ್ಕೆ ಒಳ್ಳೇದಂತ ಅದು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ತುಂಬಾ ರುಚಿ ಮತ್ತೆ ಟೇಸ್ಟ್ ಈ ದಾಲ್ಚಿನಿ ಇರೋದ್ರಿಂದ. ಪ್ರತಿದಿನ ಲವಂಗವನ್ನು ಈ ರೀತಿ ಬಳಸಿದರೆ 8 ಆರೋಗ್ಯದ 8 ಸಮಸ್ಯೆಗಳಿಗೆ ದೂರವಾಗ್ತದೆ. ಲವಂಗ ನಾನೇನು ಅದ್ರ ಬಗ್ಗೆ ಹೇಳ್ಬೇಕಂತಿಲ್ಲ, ಲವಂಗ ನಿಮ್ಗೆ ಗೊತ್ತೇ ಇದೆ. ಆದ್ರೆ 8 ಸಮಸ್ಯೆಗಳನ್ನ ಯಾವ ರೀತಿ ಇಲ್ಲಿ ಕೊಟ್ಟಿದ್ದಾರೆ 1 by 1. ಅಂಡ್ ಫೌಟ್, ನೌಸಿಯಾ ಅಂಡ್ ಮೌತ್ ಫ್ರೆಶ್ನರ್ ಅಂಡ್ ಗ್ಯಾಸ್ಟ್ರೈಟಿಕ್ ಅಪ್ಸೆಟ್, ಅವಾಯ್ಡ್ ಬ್ಲೋಟಿಂಗ್ ಅಂಡ್ ಮೌತ್ ಅಲ್ಸರ್, ಬಾಯಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂದ್ರೆ ಹಲ್ಲೆಲ್ಲ ನಿಮ್ಗೆ ಬ್ಲೀಡಿಂಗ್ ಆಗುತ್ತೆ, ಅದಕ್ಕೆಲ್ಲ ಒಳ್ಳೇದಾಗ್ತದೆ. ಹೆಲ್ಪ್ಸ್ ಕಂಟ್ರೋಲ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಅಂಡ್ ಇನ್ಕ್ರೀಸ್ ದ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಂಟಿಸೆಪ್ಟಿಕ್ ಆಗಿ ಇದು ವರ್ಕ್ ಆಗ್ತದೆ. ನ್ಯಾಚುರಲ್ ಆಂಟಿಸೆಪ್ಟಿಕ್ ಲವಂಗ ಅದರಲ್ಲಿ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ಹಿಪ್ಪಲಿ ಇದು ಒಂದು ಔಷಧೀಯ ಅಂಶ ಇರೋ ಒಂದು ಏನ್ ಹೇಳ್ತಾರೆ ಔಷಧಿ ಅಂತ ಹೇಳ್ಬೋದು. ನ್ಯಾಚುರಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಇದು. ಒಂದು ಇಲ್ಲಿ ಕಾಣ್ತಾ ಇದೆ, ತೂಕ ಇಳಿಕೆಗೆ, ರಕ್ತಹೀನತೆಗೆ, ಕೆಮ್ಮು, ಕಫ, ಲೋ ಬಿಪಿಗೆ ಇದು ತುಂಬಾ ಸೊ ಒಳ್ಳೇದಾಗ್ತದೆ. ಹಿಪ್ಪಲಿ ಇದರಲ್ಲಿ ಬಳಸಿದ. ಸೊ ಇಲ್ಲಿ ಹಿಪ್ಪಲಿ ಇದು ಕಾಣ್ಬೋದು ನೀವು, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. ಡಯಾಬಿಟಿಸ್ಗೆ, ಲಿವರ್ ಆಲ್ಮೆಂಟ್ಸ್, ವೆಯ್ಟ್ ಲಾಸ್ಗೆ ಇದಕ್ಕೆಲ್ಲ ಇದು ಹೆಲ್ಪ್ ಆಗ್ತದೆ. ಸೊ ಏಲಕ್ಕಿ ಅದ್ಭುತ ಲಾಭಗಳು, ಎದೆ ಉರಿ, ಹುಳಿ ತೇಗು, ತಲೆನೋವಿಗೆ ಪರಿಹಾರ. ಸೊ ಅದನ್ನು ಸಹ ಇದರಲ್ಲಿ ಬಳಸಿದ್ದಾರೆ. ನಿದ್ದೆಯಲ್ಲಿ ಗೊರಕೆ ನಿಲ್ಲಿಸುವ ಉತ್ತಮ ಔಷಧ ಇದು ಕುಡಿದು ನೋಡಿ. ಇವನ್ ಗೊರಕೆ ಸಹ ನಿಲ್ಲಿಸುದ ಅಂತ ಹೇಳ್ತಾ ಇದ್ದಾರೆ, ಜಸ್ಟ್ ಟ್ರೈ ಮಾಡಿ ನೋಡಿ. ಅಂಡ್ ಅಜ್ವಾನ್ ಹೆಲ್ತ್ ಬೆನಿಫಿಟ್, ಓಮ ಅಂತ ಕೇಳಿರ್ಬೋದು. ಎಷ್ಟೋ ಸಲ ಪ್ರತಿಯೊಂದಕ್ಕೂ ನಮ್ಗೆ ಸ್ವಲ್ಪ ಅಜೀರ್ಣ ಆದ್ರೆ ಓಮ ಎಲ್ಲ ಹಾಕಿ ಕುಡಿತಾರೆ, ಓಮದ ಕಷಾಯ ಮಾಡ್ತಾರೆ, ಓಮದ ನೀರು ಕುಡಿತಾರೆ, ಓಮವನ್ನೇ ಬಾಯಲ್ಲಿ ಇಟ್ಕೊಂಡು ಆಗಿದ್ದಾರೆ. ಓಮ ಕಾಳಿನ ಅದ್ಭುತ ಲಾಭಗಳು ಇದೆ. ಸೊ ಇದರಲ್ಲಿ ಅಜ್ವಾನ್ ಅಥವಾ ಓಮವನ್ನ ಯೂಸ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ನಿಮ್ಗೆ ಬೀಟ್ರೂಟ್ ಪೌಡರ್ ಅಲ್ಲಿ ಇದೆ. Beetroot also has the beet or red beets. It's a root vegetable, belongs to the Beta vulgaris species. It is a popular food item, particularly salads as a source of juice or cooked in various dishes. Beetroot is good source of nutrients like fiber, folate and manganese, potassium, iron and vitamin C ಇದರಲ್ಲಿ ಇದೆ. ಸೊ ಇದರ ಪೌಡರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಹೆಲ್ತ್ ಬೆನಿಫಿಟ್ಸ್ ಆಫ್ ಅಜ್ವಾನ್. ಸೊ ಅಜ್ವಾನ್ ಆಗ ಹೇಳಿದೆ ನಾನು, ಅದರದ್ದು ಬೆನಿಫಿಟ್ ಇಲ್ಲಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ ಅದರಲ್ಲೂ ಅಜ್ವಾನ್ ಅಲ್ಲಿ ಇದೆ. ಎಸ್ಪೆಷಲಿ ಇದು ಹಲ್ಲಿಗೆ ಎಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಅಂಡ್ ಇವನ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬರ್ದಿದ್ದಾಗೆ, ಈ ಕೊರೋನಾ ಎಲ್ಲ ಬರ್ದಿದ್ದಾಗೆ ಇದು ತಡೆಗಟ್ತದೆ. ಅಂಡ್ ಕಾಫ್ ಅಂಡ್ ಕೋಲ್ಡಿಗೂ ಸಹ ಇದು ತುಂಬಾ ಒಳ್ಳೇದು, ಹೊಟ್ಟೆಯ ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ ಆಗ್ತದೆ. ಸೊ ಬೆನಿಫಿಟ್ಸ್ ಆಫ್ ಟಾರ್ಟರಿಕ್ ಆಸಿಡ್ ಇಲ್ಲಿ ಕಾಣಿದಲ್ಲ. ಟಾರ್ಟರಿಕ್ ಇದೇನು, ಇದು ನಿಮ್ಗೆ ಈ ಹಣ್ಣು ನೀವು ಎಲ್ಲಾ ಕಡೆ ನೋಡಿರ್ಬೋದು. ಬಟ್ ಇದರಿಂದ ನಿಮ್ಗೆ ಬೆನಿಫಿಟ್ ಏನೇನು ಬೆನಿಫಿಟ್ ಇದೆ, ಇದು ಸ್ವೀಟ್ ಆಗ್ಲಿಕ್ಕೆ ಏನು ಕಾರಣ? ಸೊ ಈ ಹಣ್ಣೇ ಕಾರಣ. ಇದನ್ನ ಆದಷ್ಟು ನಿಮ್ಗೆ ಇದರಲ್ಲಿ ಯೂಸ್ ಮಾಡಿದ್ರೆ ಹೆಲ್ಪ್ ಇನ್ ಬೂಸ್ಟಿಂಗ್ ಇಮ್ಯುನಿಟಿ, ಆಂಟಿಸೆಪ್ಟಿಕ್ ಏಜೆಂಟ್, ಸೊ ಅಂಡ್ ಫೈಟ್ ಅಗೇನ್ಸ್ಟ್ ಗ್ಲೂಕೋಸ್ ಟಾಲರೆನ್ಸ್ ಅಂಡ್ ಲೋವರ್ ಬ್ಲಡ್ ಪ್ರೆಷರ್, ಆಂಟಿ ಆಕ್ಸಿಡೆಂಟ್. ಬೇಕಾದಷ್ಟು ಇದರ ಪೌಡರ್ನ ಇದರಲ್ಲಿ ಯೂಸ್ ಮಾಡಿದರೆ ಸ್ವೀಟ್ನೆಸ್ಗೋಸ್ಕರ. ಅಂಡ್ ಡೈರೆಕ್ಷನ್ ಫಾರ್ ಯೂಸ್, ಈಗ ನಿಮ್ಗೆ ಆಲ್ಮೋಸ್ಟ್ ಆಲ್ 24 ಐಟಮ್ ಅನ್ನು ನಾನು ಹೇಳಿದ್ದೀನಿ.
ಸೊ ಹೇಗೆ ಯೂಸ್ ಮಾಡೋದು ಜಸ್ಟ್ ನೋಡಿ, ಒಂದು ಗ್ಲಾಸ್ ತಗೊಳ್ಳಿ. ಆ ಒಂದು ಗ್ಲಾಸಿಗೆ ನೀವು ಜಸ್ಟ್ ಈ ಟ್ಯಾಬ್ಲೆಟ್ಸ್ ಹಾಕೋದು, ಮತ್ತೆ ಡ್ರಾಪ್ 1 ಟ್ಯಾಬ್ಲೆಟ್ಸ್ ಇನ್ 200. ಅಂದ್ರೆ ಈಗ ಯೂಶುವಲಿ ಇದೆಯಲ್ಲ, ಇದು ಸಾಕಾಗ್ತದೆ. ಈ ಗ್ಲಾಸ್ ಇದರಲ್ಲಿ 1 ಗ್ಲಾಸ್ ನೀರು ಹಾಕಿದ್ದು 200 ml ಇದಕ್ಕೆ ಸಾಕಾಗ್ತದೆ. ವೆಯ್ಟ್ ಟಿಲ್ ಟ್ಯಾಬ್ಲೆಟ್ ಡಿಸಾಲ್ವ್ಸ್ ಕಂಪ್ಲೀಟ್ಲಿ. ಜಸ್ಟ್ ಸ್ಟೆಪ್ 2 ಅಲ್ಲಿ ಒಂದು 4 ಮಿನಿಟ್ಸ್, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಲ್ಲಿ ಡೈಲ್ಯೂಟ್ ಆಗ್ತದೆ. ಅಂಡ್ ಎಂಜಾಯ್ ದ ಡ್ರಿಂಕ್. ಎಂತ ಒಂದು ಪ್ರಾಡಕ್ಟ್ ನಮ್ ಜೊತೆಗಿದೆ. ಈಗ ನಿಮ್ಗೆ ಅನ್ಸ್ಬಹುದು ಹೇಗೆ ಇದನ್ನ ಎಲ್ಲಿ ಸಿಗ್ತದೆ ಹೇಗೆ ಅಂತ. ಸೊ ಅದ ಕೀ ಸೇಲ್ಸ್ ಮ್ಯಾಟ್ರಿಕ್, ನೀವು ಎಲ್ಲಿ ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್ ಅಥವಾ ಇವತ್ತು ಯಾರು ಕರೆದಿದ್ದಾರೆ ಮೀಟಿಂಗಿಗೆ ಅವರ ಜೊತೆಗೆ ಹೋಗಿ ನೀವು ಡಿಸ್ಕಸ್ ಮಾಡಿ ಇಮಿಡಿಯೇಟ್ ತಗೊಳ್ಳಿ. 260 rupees ಆಗ್ತದೆ MRP ಅಲ್ಲಿ ಇದು. ಸೊ ಟ್ಯಾಬ್ಲೆಟ್ಸ್ ಫಾರ್ಮ್, ಈಸಿ ಟು ಕ್ಯಾರಿ, ರೆಡಿ ಟು ಯೂಸ್, ವಾಟರ್ ಅವೈಲಬಲ್ ಎವ್ರಿವೇರ್, ಫಿಸಿ, ಅಟ್ರಾಕ್ಟಿಂಗ್ ಎವ್ರಿಬಡಿ, ಸೀಲಿಂಗ್. ಸೀಯಿಂಗ್ ಇಸ್ ಬಿಲೀವಿಂಗ್. ಕರೆಕ್ಟ್, ಸೀಯಿಂಗ್ ಇಸ್ ಬಿಲೀವಿಂಗ್. ಇದನ್ನ ನೋಡ್ತಾ ಇದ್ದೀರಲ್ಲ, ಜಸ್ಟ್ ನೀವು ಮನೆಯಲ್ಲಿ ಫಸ್ಟ್ ಯೂಸ್ ಮಾಡಿ. ಜನ ಇದನ್ನ ನೋಡ್ತಾರೆ ಮತ್ತೆ ಅದನ್ನ ಯೂಸ್ ಮಾಡ್ತಾರೆ. ಇನ್ಸ್ಟೆಂಟ್ ಡ್ರಿಂಕ್, ರೆಡಿಮೇಡ್ ಅಂಡ್ ಎಕಾನಮಿ ಪ್ರೈಸ್ ಆಲ್ಸೋ. ನಿಮ್ಗೆ ಇವನ್ 1 ಗ್ಲಾಸ್ 200 ml MRP ಅಲ್ಲಿ ನೀವು 20 ರೂಪಾಯಿಲಿ ತಯಾರು ಮಾಡೋದು. ಹೋಲ್ಸೇಲ್ ಅಲ್ಲಿ 15 ರೂಪಾಯಿಲಿ ನೀವು ತಯಾರು ಮಾಡೋದು ಅಂತ ಒಂದು ಪ್ರಾಡಕ್ಟ್ ಕಂಪನಿ ನಮ್ಗೆ ಲಾಂಚ್ ಮಾಡಿದೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು 3 ನಿಮಿಷ ಇದೆ, ನೀವು ಕೇಳ್ಬೋದು. ಯಾರಿಗಾರ ಅರ್ಥ ಆಗ್ಲಿಲ್ಲ ಕೇಳ್ಬೋದು. ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಯಾಕಂದ್ರೆ ಟೈಮ್ಲಿ ಮುಗಿಸ್ಬೇಕಂತ. ಯಾಕಂದ್ರೆ ತುಂಬಾ ಐಟಮ್ ಇದ್ರಲ್ಲಿ ಇರೋದ್ರಿಂದ 1 by 1 ಕಂಪ್ಲೀಟ್ ಮಾಡಿದ್ವಿ. ಸೊ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಕೇಳ್ಬೋದು. 25+ ಹರ್ಬ್ಸ್ ಇನ್ ದಿಸ್ ಡ್ರಿಂಕ್ಸ್. DXN ಸೂಪರ್ ಗ್ರೀನ್ ಮಿರಾಕಲ್ ಡ್ರಿಂಕ್. ದಿನಕ್ಕೆ 1 ಲೋಟ ಆಗೋದು ಅದ್ಭುತ ಮಾಡ್ತದೆ. ಏನಕ್ಕೆ 1 ಲೋಟ ನೀವು ಕುಡಿದ್ರೆ ಅದ್ಭುತ, ಅಂದ್ರೆ ಮಿರಾಕಲ್ ಆಗ್ತದೆ ಅಂತ ಹೇಳ್ತಾರೆ. ದಿನಕ್ಕೆ ಜಸ್ಟ್ ಒಂದು 30 days ಕುಡಿದು ನೋಡಿ ಏನೆಲ್ಲ ಚೇಂಜಸ್ ಬರ್ತದೆ ಅಂತ ನೀವು ಹೇಳಿ. ಓಕೆ, ಆಮೇಲೆ ನೀವು ಕುಡಿದು ಬಿಟ್ಟು ನನಗೆ ತಿಳಿಸ್ಬೋದು. ನಿಮ್ಮ ಒಂದು ಟೆಸ್ಟಿಮೋನಿಯಲ್ ಹೇಳಬೇಕಾದ್ರೆ ಇದ್ರ ಬಗ್ಗೆ ತಿಳಿಸ್ಬೋದು ನೀವು. ಓಕೆ, ಅದರಿಂದ 20 ರೂಪಾಯಿಗೆ ನೀವು MRP ಅಲ್ಲಿ 20 rupees 1 ಗ್ಲಾಸ್ ರೆಡಿ ಮಾಡಿ ಕೊಡ್ಬೋದು ನೋಡಿ ಅಂತದ್ದು. ಇವನ್ ನಿಮ್ಗೆ ಬೋರ್ಡ್ ಎಲ್ಲ ಕೆಲವು ಈಗ ಈ ಬೋರ್ಡ್ ಇದೆಯಲ್ಲ, ನಾನು ಆಗ ತೋರಿಸ್ತೀನಿ. ಆ ಬೋರ್ಡ್ ಹಾಕಿದ್ರೆ ಹೋಟೆಲ್ ಇರ್ಬೋದು, ಅಥವಾ ಒಂದು ನೀವು ಪೋಸ್ಟರ್ ಮಾಡಿ, ಅಥವಾ ಕಂಪನಿಗೆ ರಿಕ್ವೆಸ್ಟ್ ಮಾಡಿದ್ರೆ ಕಂಪನಿ ಪೋಸ್ಟರ್ ಕೊಡ್ತದೆ. ನೀವು ಆ ಪೋಸ್ಟರ್, ಕಲರ್ ಪೋಸ್ಟರ್ ಅದು ಹಾಕಿದ್ರೆ ಜನ ಏನಂತ ಕೇಳ್ತಾರೆ. ಜಸ್ಟ್ ಅವರಿಗೆ ಮಾಡೋ ಐಡಿಯಾವನ್ನು ಕೊಟ್ಬಿಟ್ರೆ ಹೋಟೆಲ್ ಅವ್ರು, ಯಾಕೆಂದ್ರೆ ಅವರಿಗೆ ಲೇಬರ್ ಎಲ್ಲ ಪ್ರಾಬ್ಲಮ್, ಅವರೇ ಓನರೇ ಇದನ್ನ ಜಸ್ಟ್ ಹಾಕಿ ನೀರು ಹಾಕಿ ಕೊಟ್ರೆ ಆಯ್ತಲ್ಲ, ಕೆಲಸ ಮುಗೀತು. ಈಸಿ ಅಂದ್ರೆ ಇವತ್ತು ಎಷ್ಟು ಫಾಸ್ಟ್ ಅಂಡ್ ಈಸಿ. ಗ್ರೀನ್ ಗುಡ್ನೆಸ್ ಫಿಸಿ ಫ್ರೆಶ್ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನೀವು ಇದನ್ನ ಪೊಸಿಷನ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ರೇಟ್ ನಿಮ್ಗೆ 265. ಈಗ ಅಂದ್ರೆ ನಾನು ಹೇಳಿದ್ರೆ 15 ಕ್ಯಾಪ್ಸೂಲ್ ಇರ್ತದೆ. 20 ರೂಪಾಯಿ ಅಂದ್ರೂ ನಿಮ್ಗೆ 300 ರೂಪಾಯಿ ಆಗ್ಬಿಡ್ತದೆ. ಆದ್ರೆ ನೀವು MRP ಅಲ್ಲಿ ಕೊಡೋದು 265, DP ಅಲ್ಲಿ 210 ಇದೆ, 75 PV, 80 SV ಸಹ ಇದೆ. ಸೊ ಅದರಿಂದ ಇದನ್ನ ಇಟ್ಕೊಂಡು ನೀವು ದಿನಕ್ಕೆ ಒಂದು ಕಮ್ಮಿ ಅಂದ್ರೆ ಒಂದು 20 ಬಾಕ್ಸ್ ನೀವು ದಿನಕ್ಕೆ 20 ಬಾಕ್ಸ್ ಮಾಡ್ಬೋದು. ಇದನ್ನ ಇಂಥದ್ದು 20 ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಅಷ್ಟು 20 ಬಾಕ್ಸ್ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕಿ ನೀವು. ಒಂದು ಬಾಕ್ಸ್ ನಿಮ್ಗೆ PV ಇದೆ 75 ಬಾಕ್ಸ್, 75 10 750, 20 ಹೋದ್ರೆ ಅಂತ ಹೇಳಿದ್ರೆ 1,500 PV ಆಯ್ತು ದಿನಕ್ಕೆ. 1,500 PV ಆಯ್ತು ಅಂದ್ರೆ 30 ದಿವಸಕ್ಕೆ ಎಷ್ಟಾಯ್ತು PV? 45,000 PV ಆಯ್ತು. 45,000ಕ್ಕೆ ನಿಮ್ಗೆ ಎಷ್ಟು? ನೀವು 25% ಇಟ್ಕೊಳ್ಳಿ, ಎಷ್ಟಾಯ್ತು ನಿಮ್ಗೆ? MRP ಇದು DP ಮಾರ್ಕ್ ಬರೀ ಅದು 10,000 ರೂಪಾಯಿ ನಿಮ್ಗೆ ಬಂತು. 10,000 ರೂಪಾಯಿ ಒಂದು ಪ್ರಾಡಕ್ಟ್ ಅಲ್ಲಿ ಸಂಪಾದನೆ ಮಾಡಬಹುದು. ಆಸಿಡಿಟಿ ಬಗ್ಗೆ ಮಾತಾಡಿ, ಜಸ್ಟ್ ಆಸಿಡಿಟಿ ಬಗ್ಗೆ ಮಾತಾಡಿ ನೋಡಿ. ಗ್ಯಾಸ್ಟ್ರೈಟಿಕ್ ಆಸಿಡಿಟಿ ಎರಡರಲ್ಲಿ 56% ಅಂತ ಹೇಳ್ತಾನೆ ಇಂಡಿಯಾದಲ್ಲಿ. ಅಂದ್ರೆ ಒಬ್ರಿಗೆ ಗ್ಯಾಸ್, ಇಬ್ಬರಲ್ಲಿ ಒಬ್ರಿಗೆ ಗ್ಯಾಸ್ಟ್ರಿಕ್. ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಇದನ್ನ ನೀವು ಎನ್ಕ್ಯಾಶ್ ಮಾಡಬಹುದು. ಏನಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನ ಕೇಳ್ಬಹುದು. ಹಾಗಾಗಿ ಇದು ಎಲ್ಲಿಯ ಫೋಟೋ ಗೊತ್ತು? ನಾನು ಮಲೇಷ್ಯಾದಲ್ಲಿ ಹೋಗಿರೋದು. ಇದರಲ್ಲಿ ಶೂಟಿಂಗ್ ಎಲ್ಲ ಇಲ್ಲಿ ತುಂಬಾ ಇದಂದ್ರೆ ಬ್ರಿಡ್ಜ್, ಅಂದ್ರೆ ಎರಡು ಪರ್ವತ ಇದೆಯಲ್ಲ, ಅದಕ್ಕೆ ಬ್ರಿಡ್ಜ್ ಕಟ್ಟಿದ್ದಾರೆ. ಇದಕ್ಕೇನೋ ಹೆಸರಿದೆ ಅದಕ್ಕೆ, ಬ್ರಿಡ್ಜ್. ಸೊ ಅದ್ರ ಮೇಲೆ ನಾನು ಇದೀನಿ ನೋಡಿ, ಇದು ಮಲೇಷ್ಯಾದಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನೋ ಪುಷ್ಪರಾಜ್ ಅವರಿಗೆ ಏನೋ ಡೌಟ್ ಇದೆ ಕಾಣ್ತದೆ, ಅವ್ರಿಗೆ ಕೇಳೋಣ ಏನು ಡೌಟ್ ಇದೆ ಅಂತೇಳಿ. ಪುಷ್ಪರಾಜ್ ಅವರೇ, ಈಗ ನೀವು ಹೇಳ್ಬೋದು, ಮಾತಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೂಪರ್ ಗ್ರೀನ್ ಬಗ್ಗೆ ಎಕ್ಸಲೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ರಿಯಲಿ ನಾನು ಕೂಡ ಸೂಪರ್ ಗ್ರೀನ್ ಎಂಜಾಯ್ ಮಾಡ್ತಿದ್ದೇನೆ. ಈಗ ನೋಡಿ, ಇದು ನೀವು ಹೇಳಿದಾಗೆ ಇದು ಒಂದು ಮಿರಾಕಲ್ ಒಂದು ಪ್ರಾಡಕ್ಟ್. ಯಾಕಂದ್ರೆ ಇದರಲ್ಲಿ ಇದ್ದ ಇಂಗ್ರೀಡಿಯೆಂಟ್ ಅಷ್ಟು ಅದ್ಭುತವಾಗಿದೆ. ಯಾಕಂದ್ರೆ ಈಗ ನೋಡಿ, ಡಿಹೈಡ್ರೇಷನ್ಗೆ ನಾವು ಮೇನ್ಲಿ ಈಗ ನೋಡಿ, ತುಂಬಾ ಶೆಕೆ, ಈ ವರ್ಷದ ಶೆಕೆ ಅಷ್ಟು ಇದು ಯಾವ್ದು ಇಲ್ಲ.
ಅಂತ ಸೆಕೆಯ ಕಾಲ ಇದನ್ನು ನಾವು ಡಿಹೈಡ್ರೇಷನ್ ಗೆ ಇವನ್ ಕೋಲ್ಡ್ ಅಲ್ಲಿ ಸಹ ಕುಡಿಬಹುದು. ಕೋಲ್ಡ್ ಮಾಡಿ ಕುಡಿದ್ರೆ ಡಿಹೈಡ್ರೇಷನ್ ಗೆ ನಂಬರ್ ಒನ್ ಆಫ್ ದ ಬೆಸ್ಟ್ ಟಾನಿಕ್ ಹೇಳಿದ್ರು ತಪ್ಪಾಗ್ಲಿಲ್ಲ. ಇದನ್ನು ಮೂವ್ಮೆಂಟ್ ಮಾಡ್ಲಿಕ್ಕೂ ಸಹ ನಮ್ಗೆ ಈಸಿ. ಯಾಕಂದ್ರೆ ಬೇರೆ ಪ್ರಾಡಕ್ಟ್ ಎಲ್ಲ ನಾವು ವೇಟ್ ಇರುತ್ತೆ ಅದು ಇದೆ ಇದು ಅಂತ ಹೇಳ್ತೇವೆ, ಆದ್ರೆ ಇದು ಮೂವ್ಮೆಂಟ್ ಮಾಡ್ಲಿಕ್ಕೂ ನಮ್ಗೆ ಈಸಿ ಆಗ್ತದೆ. ಸರ್ ಒಳ್ಳೆ ಇನ್ಫಾರ್ಮೇಶನ್ ಎಕ್ಸಲೆಂಟ್, ಇದನ್ನು ಸವಿಸ್ತಾರವಾಗಿ ಕೊಟ್ಟಿದ್ದೀರಾ, ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಕೂಡ ಇದನ್ನು ಯೂಸ್ ಮಾಡಿ ನನಗೆ ಬೆನಿಫಿಟ್ ಆಗಿದೆ. ಎಕ್ಸಲೆಂಟ್ ಪ್ರಾಡಕ್ಟ್ ಸರ್, ಗುಡ್ ಲಕ್, ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಿ. ಓಕೆ ಥ್ಯಾಂಕ್ ಯು ಪುಷ್ಪರಾಜ್ ಅವರೇ. ನೀವು ಯಾಕಂದ್ರೆ ಇದನ್ನ ಯೂಸ್ ಮಾಡಿದ್ರಿ, ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಗ್ರೇಟ್ ಥ್ಯಾಂಕ್ ಯು ವೆರಿ ಮಚ್. ಇನ್ ಎನಿಬಡಿ? ಸರ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಸರ್. ತುಂಬಾ ಜನ ಸೂಪರ್ ವಂಡರ್ಫುಲ್ ಪ್ರೆಸೆಂಟೇಷನ್ ಅಂತ ಹೇಳಿದ್ದಾರೆ ಸರ್. ನಾವು ಸಹ ಯೂಸ್ ಮಾಡ್ತಿದ್ದೇವೆ ಸರ್ ಡೈಲಿ. ರಾತ್ರಿ ಊಟ ಆದ್ಮೇಲೆ ಒಂದೊಂದು ಯೂಸ್ ಮಾಡ್ತೇವೆ. ಹೊಟ್ಟೆ ಉಬ್ಬರ ಚಿಕ್ಕ ಮಕ್ಕಳಿಗೆಲ್ಲ ಈಗ ಫಂಕ್ಷನ್ ಗೆಲ್ಲ ಹೋಗ್ತೇವೆ, ನಾನ್ ವೆಜ್ ಎಲ್ಲ ತಿಂತಾರಲ್ಲ, ಹೊಟ್ಟೆ ನೋವೆಲ್ಲ ಬರ್ತದಲ್ಲ, ಇದನ್ನು ತಿಂದ್ರೆ 100% ಬರಲ್ಲ ಸರ್. ಯಾಕಂದ್ರೆ ನಾವು 2 ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಡೈಲಿ ಒಂದೊಂದು. ತುಂಬಾ ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಮತ್ತೆ ಲೇಡೀಸ್ಗೆ ಸರ್ ನಾನು 2-3 ಕಡೆ ಕೊಟ್ಟಿದ್ದೀನಿ. ತಿಂಗಳ ಸಮಸ್ಯೆ ಇರುವವರಿಗೆಲ್ಲ ಇದನ್ನು ಅವರು ಒಂದೊಂದು 2 ಯೂಸ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಓಕೆ ಮತ್ತೆ morning, ಕೆಲವರಿಗೆ gastric ಗುಡ್ ಮಾರ್ನಿಂಗ್. ಹೇಳಿ ಸರ್. ಗುಡ್ ಮಾರ್ನಿಂಗ್, ಶ್ರೀಧರ್ ಮೂರ್ತಿ ಸಮಯಸರಿಂದ. ಹೇಳಿ ಶ್ರೀಧರ್ ಮೂರ್ತಿ ಅವರೇ. ಸರ್ ಇದು ಎಷ್ಟು ಕಂಟಿನ್ಯೂಸ್ ತಗೊಂತಾನೆ ಇರ್ಬೋದಾ ಅಥವಾ ಯಾವ ತರ, ಹೇಗೆ ಸರ್? ಇದು ಜಸ್ಟ್ ಲೈಕ್ ನೀವೀಗ ತರಕಾರಿಗಳನ್ನ ತಿನ್ನೋದಿಲ್ವಾ ಇದಕ್ಕೆ ಅಡಿಗೆಗೆ? ಎಸ್ ಸರ್. ಅಷ್ಟೇ, ಇದು ತರಕಾರಿ ಪೌಡರ್, ತರಕಾರಿ ಅಷ್ಟೇ, ಇದು ತರಕಾರಿ. ಆ ರೀತಿಯಲ್ಲಿ ನೀವು ದಿನ ಯೂಸ್ ಮಾಡಬಹುದು ನೋಡಿ. ದಿನಕ್ಕೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ಯೂಸ್ ಮಾಡಬಹುದು. ಏನೇನು ನಿಮ್ಗೆ ಬಾಡಿಗೆ ಬೇಕಾದಷ್ಟು ಹಸಿರು ಸಿಕ್ಬಿಡ್ತದೆ. ಸೊ ಹಾಗಾಗಿ ದಿನ ಯೂಸ್ ಮಾಡುವಂತ ಒಂದು ಪ್ರಾಡಕ್ಟ್. ಈ ಲಾಂಚ್ ಆದಾಗ ನಾನು ತಗೊಂಡೆ ಸರ್, ನನಗೆ ಸ್ಪಿರುಲಿನಿಂದ ಸ್ವಲ್ಪ ವಾಮಿಟ್ ಆಗ್ತಿದೆ. ಈಗ ಅಡ್ಜಸ್ಟ್ ಆಗಿ ಇವತ್ತು ಕೂಡ ತಗೊಂಡಿದ್ದೀನಿ. ನೋಡಪ್ಪ, ಇದು ನೋಡಿದ ಮೇಲೆ ತಗೊಂಡಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಆಗ್ಲಿ, ಯಾಕಂದ್ರೆ ಇದು ಒಂದ್ ಕೆಲಸ ನೋಡಿ, ಇದು ಫುಲ್ಲಿ ಅಲ್ಕಲೈನ್. ಇದರಲ್ಲಿ ಏನು ಅಸಿಡಿಕ್ ಅಂಶ, ಫುಲ್ಲಿ ಅಲ್ಕಲೈನ್ ಇರ್ತದೆ. ನಿಮ್ಗೆ ಬಾಡಿಗೆ ಯಾವಾಗ ಅಸಿಡಿಟಿ ಆಗ್ತದೆ, ಸ್ವಲ್ಪ 1-2 ದಿವಸ ಸ್ವಲ್ಪ ಆಚೆ ಈಚೆ ಆಗ್ಬಹುದು. ಅಲ್ಕಲೈನ್ ನಿಮ್ಗೆ ಅಸಿಡಿಕ್ ಅನ್ನು ಅಲ್ಕಲೈನ್ ಕನ್ವರ್ಟ್ ಮಾಡ್ತದೆ. ಅವಾಗ ಸ್ವಲ್ಪ ಆಚೆ ಈಚೆ ಆಗ್ಬಹುದು, ಬಟ್ 1-2 ದಿವಸ ಮಾತ್ರ, ಮತ್ತೆ ಸರಿ ಆಗ್ಬಿಡ್ತದೆ. ಸರಿ ಸರ್, ಥ್ಯಾಂಕ್ ಯು. ಓಕೆ. ಸೊ ಎನಿಬಡಿ ಯಾರಾದ್ರೂ ಮಾತಾಡಿದ್ರೆ ಮಾತಾಡಬಹುದು. ಎನಿಬಡಿ ಓಪನ್ ಮಾಡಿ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಹೈಪರ್ ಅಸಿಡಿಟಿ ಇದ್ದವರಿಗೆ ಇದು ಏನ್ ಎಂಟಿ ಸ್ಟಮಕ್ ಅಲ್ಲಿ ತಗೊಳಕ್ ಹೇಳ್ಬೇಕು, ಆಫ್ಟರ್ ಫುಡ್? ಎಲ್ಲ ಫುಡ್ ಆದ್ರ ನಂತರನೇ ತಗೋಬೇಕಿದು. ಎಂಟಿ ಸ್ಟಮಕ್ ತಗೊಳಕಿಲ್ಲ. ಎಂಟಿ ಸ್ಟಮಕ್ ತಗೊಂಡ್ರೆ ನಿಮ್ಗೆ ಹೈಪರ್ ಅಸಿಡಿಟಿ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇದು ಕರಗಿಸ್ಬಿಡ್ತದೆ ಇದ್ದದ್ದನ್ನು. ಓಕೆ. ಹಾಗಾಗಿ ಎಲ್ರಿಗೂ ಊಟ ಆದ ನಂತರನೇ ತಗೋಬೇಕು. ಓಕೆ. ಹಾಗಾಗಿ ಎನಿಬಡಿ ನೀವು ಮಾರ್ಕೆಟ್ ಅಲ್ಲಿ ನೀವು ಇದನ್ನ ಏನು ಹಾಟ್ ಕೇಕ್ ಆಗಿ ಮಾಡಬಹುದು. ಎಲ್ರಿಗೂ ನೋಡಿ ಅಸಿಡಿಟಿ ಪ್ರಾಬ್ಲಮ್ ಮೇಡಮ್, ಎಲ್ರಿಗೂ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್, ಎಷ್ಟು ಜನಕ್ಕಿಲ್ಲ ಪ್ರಾಬ್ಲಮ್. ಈ ಪ್ರಾಡಕ್ಟ್ ಅನ್ನ ಇಟ್ಕೊಂಡು ನಾವು ಯಾಕೆ ಪೂಜೆ ಮಾಡ್ತೀವೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನೀವು ಮಾರ್ಕೆಟ್ ಮಾಡಬಹುದು ಇದನ್ನು. ಅಷ್ಟು ಒಂದು ಒಳ್ಳೆಯ ಪ್ರಾಡಕ್ಟ್ ಕಂಪನಿ ಲಾಂಚ್ ಮಾಡಿದೆ. ಅದು ರೇಟ್ ನಿಮ್ಗೆ ವೆರಿ ಕಾಂಪಿಟೇಟಿವ್ ರೇಟ್ ಅಲ್ಲಿ ಇದೆಯಲ್ಲ. ಏನು ತುಂಬಾ ಕಾಸ್ಟ್ಲಿ ಆದ್ರೆ ಕಷ್ಟ ಅಂತ ಹೇಳ್ಬೋದು.